Hi friends, welcome to the ASPN classes. ಸೊ ಇವಾಗ ನಾನು ಡಿಸ್ಕಷನ್ ಮಾಡ್ತಾ ಇರುವಂಥದ್ದು ಸೆಕ್ಷನ್ ಫಾರ್ಮುಲಾ 3 ಮಾರ್ಕ್ಸ್ ಫಿಕ್ಸ್ ಕ್ವಶನ್ ಅಂತ ಹೇಳ್ತೀನಿ. ಯಾಕಂದರೆ ಮ್ಯಾಕ್ಸಿಮಮ್ ಟೈಮ್ ವ್ಯಾಕ್ಟರ್ ಚಾಪ್ಟರ್ ಯಾವುದಾದ್ರೂ ಒಂದು 3 ಮಾರ್ಕ್ಸ್ಗೆ ರಿಪೀಟೆಡ್ ಆಗಿ ಕೇಳಿದಾರೆ ಅಂದರೆ ಈ ಒಂದು ಸೆಕ್ಷನ್ ಫಾರ್ಮುಲಾ ಈಸಿಯೆಸ್ಟ್ ಇದೆ, ಏನೂ ಇಲ್ಲ ಇದರಲ್ಲಿ. ಓಕೆ, ಆರಾಮಾಗಿ ಈ ಒಂದು ಡೆರಿವೇಷನ್ನ ನಾವು ಸಾಲ್ವ್ ಮಾಡಬಹುದು. ಓಕೆ, ಅದನ್ನು ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನು ನಾನು ಇವಾಗ ಕ್ಲಾಸಲ್ಲಿ ಡಿಸ್ಕಷನ್ ಮಾಡ್ತೀನಿ. ಸೊ ಫಾಸ್ಟಾಗಿ ಯಾರೆಲ್ಲ ಫ್ರೆಂಡ್ಸ್ ಮಿಸ್ ಆಗಿದ್ದಾರೆ ನೋಡಿ, ಅವರಿಗೆ ಮತ್ತೆ ಹೊಳ್ಳಿ ಲಿಂಕ್ನ ಸೆಂಡ್ ಮಾಡಿ ನಿಮ್ಮ ಫ್ರೆಂಡ್ಸ್ ವಾಟ್ಸಪ್ ಗ್ರೂಪ್ಗೆ. ಓಕೆ, ಸೊ ಏನಿದೆ ಸೆಕ್ಷನ್ ಫಾರ್ಮುಲಾ ಅಂದರೆ ಸೆಕ್ಷನ್ ಅಂತ ಆಲ್ರೆಡಿ ಹೇಳ್ತಾ ಇದ್ದೆ. ಅದೇ ಏನಿದೆ ಇವಾಗ ಇಲ್ಲಿ ಏನು ಮಾಡ್ತಾರೆ ಅಂದರೆ ಪಿ ಆ್ಯಂಡ್ ಕ್ಯೂ 2 ಪಾಯಿಂಟ್ಸ್ನ ತೊಗೊಂಡಿದ್ದಾರೆ. ಒ ಪಿ ಆ್ಯಂಡ್ ಒ ಕ್ಯೂ ರಿಪ್ರೆಸೆಂಟ್ ವಿತ್ ರೆಸ್ಪೆಕ್ಟ್ ಟು ದ ಒರಿಜಿನಿಂದ ಇದೆ. ಓಕೆ, ಇಲ್ಲೊಂದು ಪಾಯಿಂಟ್ ಇದೆ ಫ್ರೆಂಡ್ಸ್, ಇಲ್ಲಿದೆ ನೋಡಿ, ಒ ಪಿ ಆ್ಯಂಡ್ ಕ್ಯೂ. ಪಿ ಕ್ಯೂ ವ್ಯಾಕ್ಟರ್ ಕಾಣಿಸ್ತಾ ಇದೆ ಅಲ್ವಾ? ಈ ಪಿ ಕ್ಯೂ ವ್ಯಾಕ್ಟರ್ಗೆ ಈ ಒಂದು ಆರ್ ಅನ್ನೋದು ಏನು ಮಾಡ್ತಾ ಇದೆ, ಡಿವೈಡ್ ಮಾಡ್ತಾ ಇದೆ. ಯಾವ ಥರ ಡಿವೈಡ್ ಮಾಡ್ತಾ ಇದೆ ಅಂದರೆ ಇಂಟರ್ನಲ್ಲಿ ಡಿವೈಡ್ ಮಾಡ್ತಾ ಇದೆ. 2 ಕೇಸಸ್ಗಳಿದಾವೆ ಇಲ್ಲಿ, ಒಂದು ಇಂಟರ್ನಲ್ಲಿ ಡಿವೈಡ್, ಇನ್ನೊಂದು ಎಕ್ಸ್ಟರ್ನಲ್ಲಿ ಡಿವೈಡ್ ಅಂತ. ಒಂದನೇದು ಕೇಸ್ ನಾನು ಸಾಲ್ವ್ ಮಾಡ್ತಾ ಇರೋದು ಇಂಟರ್ನಲ್ಲಿ ಡಿವೈಡ್ ಅಂದರೆ ಒಳಗಡೆ ಡಿವೈಡ್ ಮಾಡೋದು, ಎಕ್ಸ್ಟರ್ನಲ್ಲಿ ಅಂದರೆ ಇಲ್ಲಿ ಹೊರಗಡೆ ಡಿವೈಡ್ ಮಾಡುತ್ತೆ. ಯಾವುದು ಪಿ ಕ್ಯೂ ವ್ಯಾಕ್ಟರ್ಗೆ ಅದು ಎಕ್ಸ್ಟರ್ನಲ್ಲಿ ಬರುತ್ತೆ. ಇವಾಗ ನಾವು ಇಲ್ಲಿ 2 ಕೇಸ್ ತೊಗೊತಾ ಇದ್ದೀವಿ. ವ್ಯಾಕ್ಟರ್ ಆರ್ ಯಾವ ಥರ ಡಿವೈಡ್ ಮಾಡ್ತಾ ಇದೆ, ಈ ಪಿ ಕ್ಯೂಗೆ ಡಿವೈಡ್ ಮಾಡ್ತಾ ಇದೆ. ಆಮೇಲೆ ರೇಷಿಯೋ ತೊಗೊಂಡಿದ್ದಾರೆ, ಯಾವುದು ಪಿ ಆರ್ಗೆ ಎಮ್ ಅಂತ ಡಿನೋಟ್ ಮಾಡ್ತಾರೆ. ಅಗೇನ್ ಆರ್ ಕ್ಯೂಗೆ ಇಲ್ಲಿ ಎನ್ ರೇಷಿಯೋಸ್ ಅಂತ ಕೊಟ್ಟಿದ್ದಾರೆ, ಅಂದರೆ M:n ರೇಷಿಯೋನ ತೊಗೊಂಡಿದ್ದಾರೆ. ಓಕೆ, ಇದು M:n ಅಂದರೆ ಇದು ನಿಮ್ಮದು ಸ್ಕೇಲಾರ್ ರಿಸಲ್ಟ್ಸ್ ಆಗಿರುತ್ತೆ, ನೆನ್ಪಿಟ್ಕೊಳ್ಳಿ. ಇವು ವ್ಯಾಕ್ಟರ್ ಅಲ್ಲ ಇದು. ಓಕೆ, ಪಿ ಕ್ಯೂ ಅನ್ನೋದು ವ್ಯಾಕ್ಟರ್ ಇದೆ. ಓಕೆ, ಅದನ್ನೇ ಇಲ್ಲಿ ಅವರು ಬರ್ತಿರೋದು. ಕೇಸ್ 1 ಏನು ತಗೋತಾರೆ ಅಂದರೆ ವೆನ್ ಆರ್ ಡಿವೈಡ್ಸ್ ಪಿ ಕ್ಯೂ ಇಂಟರ್ನಲಿ. ಇದೇ ನಾನು ಇವಾಗಲೇ ಹೇಳಿದ್ನಲ್ಲ, ಇದೇನು ಮಾಡ್ತಾ ಇದೆ, ಇಲ್ಲಿ ಇಂಟರ್ನಲಿ ಡಿವೈಡ್ ಆಗ್ತಾ ಇದೆ. ಪಿ ಕ್ಯೂಗೆ ಒಳಗಿಂದನೇ ಡಿವೈಡ್ ಮಾಡಿದೆ, ಎರಡು ಪಾರ್ಟ್ ಆಗಿ. ಆ 2 ಪಾರ್ಟ್ಗೆ ಒಂದು ಎಮ್ ಅಂತ ಕೊಟ್ಟಿದ್ದಾರೆ, ಇನ್ನೊಂದಕ್ಕೆ ರೇಷಿಯೋಗೆ ಎನ್ ಅಂತ ಡಿನೋಟ್ ಮಾಡಿದ್ದಾರೆ. ಅದನ್ನೇ ಇಲ್ಲಿ ಡಿವೈಡಿಂಗ್ ಬೈ ಆರ್. ಅದನ್ನು ಯಾವ ಥರ ಬರೀಬೇಕು, ಇದು ಮೇನ್ ಇಂಪಾರ್ಟೆಂಟ್ ನೋಡಿ ಫ್ರೆಂಡ್ಸ್. ಏನು, ಎಮ್ ಇಂಟು ಆರ್ ಕ್ಯೂ. ಇಲ್ಲಿ ಅಬ್ಸರ್ವ್ ಮಾಡಿ, ಎಮ್ ಪಿ ಕ್ಯೂನ ನಾನು ಡಿಫೈನ್ ಮಾಡ್ತಾ ಇದ್ದೀನಿ. ಇಲ್ಲಿ ಪಿ ಇದೆ, ಇಲ್ಲಿ ಕ್ಯೂ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ನಾನು ಬರೀಬೇಕು. ಇಲ್ಲಿಂದ ಇಲ್ಲಿಗೆ ಎಮ್ ತಗೋತೀನಿ, ಅದಾದಮೇಲೆ ಆರ್ ಕ್ಯೂ ವ್ಯಾಕ್ಟರ್ನ ಮುಂದಿನ ಕಂಟಿನ್ಯೂ ಮಾಡ್ತೀನಿ, ಅಂದರೆ ಪಿ ಕ್ಯೂ ವ್ಯಾಕ್ಟರ್ ಅಂದಾಗೆ ಅಲ್ವಾ. ಓಕೆ, ಇದು ಪಿ ಕ್ಯೂಗೆ ಬರಬರಿ ಇದೆ, ಇದು ಬರಬರಿ ನೋಡಿ. ನೆಕ್ಸ್ಟ್ ಏನು ಮಾಡ್ತೀನಿ, ಎನ್ ಇಂಟು ಇಲ್ಲಿದೆ ನೋಡಿ, ಪಿ ಆರ್ ವ್ಯಾಕ್ಟರ್ ತಗೋಬೋದಾ? ಯಾಕಂದರೆ ಡೈರೆಕ್ಷನ್ ಈ ಥರ ಇದೆ, ಇದನ್ನೇ ಬರೀಬೇಕು ನಾವು. ಪಿ ಆರ್ ಇಂಟು ಎನ್ ಅಂತ ಬರೀಬೋದಾ? ಇದು ನಿಮ್ಮದು ಸಿಕ್ಕಿರುವಂಥದ್ದು. ಓಕೆ, ಇದಕ್ಕೆ ನೀವು ಇಕ್ವೇಷನ್ ಸ್ಟಾರ್ ಅಂತ ಕೊಡಿ. ಓಕೆ, ಯಾವ ಥರ ಬರದೆ ಗೊತ್ತಾಯ್ತಲ್ವಾ? ಕಂಪ್ಲೀಟ್ಲಿ ನಮಗೆ ಬೇಕಾಗಿರೋದು ಪಿ ಕ್ಯೂ ವ್ಯಾಕ್ಟರ್. ಇದೆರಡೂ ಎದಕ್ಕೆ ಈಕ್ವಲ್ ಇದೆ ಅಂದಂಗೆ ಆಯಿತು, ಪಿ ಕ್ಯೂಗೆ ಈಕ್ವಲ್ ಇರುವಂಥದ್ದು. ಯಾವ ಥರ, ಪಿ ಇಂದ ಹಿಡಿದು ಕ್ಯೂಬ್ ಬೇಕಾಗಿತ್ತು ಅಂದರೆ ಎಮ್ ಜೊತೆ ಈ ವ್ಯಾಕ್ಟರ್ನ ಆ್ಯಡ್ ಮಾಡ್ಕೋತೀನಿ ನಾನು. ಯಾವುದು, ಆರ್ ಆಮೇಲೆ ಕ್ಯೂ, ಅದನ್ನ ಇಲ್ಲಿ ಬರ್ದ್ವಿ. ನೆಕ್ಸ್ಟ್ ಟೈಮ್ ಏನು ಮಾಡ್ಕೋತೀನಿ, ಎನ್ನ ತಗೋತೀನಿ. ಎನ್ ತಗೊಂಡ್ರೆ ಆರ್ ಪಿ ಇದೆಯಲ್ಲ, ಹಾಗಾಗಿ ಪಿ ಆರ್ ತಗೋತೀನಿ. ಯಾಕಂದರೆ ಡೈರೆಕ್ಷನ್ ಈ ಥರ ಇದೆ ಅಲ್ವಾ ಇದು, ಸೊ ಹಾಗಾಗಿ. ಓಕೆ, ಸೊ ಇದನ್ನು ತಗೊಂಡು ಇವೆರಡು ಈಕ್ವಲ್ ಇದಾವೆ ಅಂತ ತಗೊಂಡು ಈಕ್ವೇಷನ್ ಸ್ಟಾರ್ನ ಕೊಟ್ಟಿದ್ದೀನಿ. ಓಕೆ, ಸೊ ಇದೇನು ಬರೆಯೋದು ನೆಸೆಸಿಟಿ ಇಲ್ಲ ಇಲ್ಲಿ, ಇದನ್ನು ನಾವು ಸೈಡಲ್ಲಿ ಇಡೋಣ. ಓಕೆ, ಸೊ ಇವಾಗ ಏನು ಮಾಡ್ಕೋಬೇಕಂದ್ರೆ, ಇವಾಗ ನನಗೆ ಏನು ಫೈಂಡ್ ಮಾಡ್ಕೋಬೇಕಪ್ಪ ಅಂದರೆ ಆರ್ ಕ್ಯೂ ಅಂದ್ರೇನು, ಅಗೇನ್ ಪಿ ಆರ್ ವ್ಯಾಕ್ಟರ್ನ ಐಡೆಂಟಿಫೈ ಮಾಡ್ಕೋಬೇಕು. ಸೊ ಇಲ್ಲಿ ಆಲ್ರೆಡಿ ನಾವು ಡಿನೋಟ್ ಮಾಡಿದ್ವಿ, ಒ ಪಿ ಅಂದರೆ ಎ ಕೊಟ್ಟಿದ್ವಿ, ಅಗೇನ್ ಒ ಕ್ಯೂ ಅಂದರೆ ಬಿ ಕೊಟ್ಟಿದ್ವಿ, ಇದಂತೂ ಪೊಸಿಷನ್ ವ್ಯಾಕ್ಟರ್ ಆರ್ ಅಂತ ಡಿನೋಟ್ ಮಾಡ್ಕೊಂಡ್ವಿ. ರೇಷಿಯೋ ಅಂತ ಆಲ್ರೆಡಿ ನಿಮ್ಗೆ ಗೊತ್ತಿದೆ. ಓಕೆ, ಇವಾಗ ಒಂದು ಟ್ರಯಾಂಗಲ್ನ ನನಗೆ ಕನ್ಸಿಡರ್ ಮಾಡ್ತೀನಿ. ಏನಂತ ನೋಡಿ ಫ್ರೆಂಡ್ಸ್, ದ ಟ್ರಯಾಂಗಲ್ ಒ ಆರ್ ಕ್ಯೂ. ಒ ಆರ್ ಕ್ಯೂ ವ್ಯಾಕ್ಟರ್ನ ನಾನು ಇಲ್ಲಿ ತಗೊಳ್ತಾ ಇದ್ದೀನಿ. ಸೊ ಒ ಆರ್ ಕ್ಯೂ ವ್ಯಾಕ್ಟರ್ನ ನಾವು ಇಲ್ಲಿ ಕನ್ಸಿಡರ್ ಮಾಡಿದರೆ ಸೊ ಏನಾಗುತ್ತೆ, ವ್ಯಾಕ್ಟರ್ ಎಡಿಷನ್, ಟ್ರಯಾಂಗಲ್ ಆಫ್ ಎಡಿಷನ್ ನೋಡಿ, ಈ ಥರ ಹೋಗಿದೆ, ಇಲ್ಲಿ ಬಂದಿದೆ, ಅಗೇನ್ ಇಲ್ಲಿಂದ ಎಂಡ್ ಆಗಿದೆ. ಅಂದರೆ ನಾನು ಇದ್ರ ಬರೀಬೋದಾ, ಟ್ರಯಾಂಗಲ್ ಆಫ್ ಎಡಿಷನ್ ಏನಾಗುತ್ತೆ ನೋಡಿ, ಒ ಆರ್ ವ್ಯಾಕ್ಟರ್ ಪ್ಲಸ್ ಆರ್ ಕ್ಯೂ ಇಸ್ ಈಕ್ವಲ್ಸ್ ಟು, ಎಲ್ಲಿಂದ ಸ್ಟಾರ್ಟು, ಒ ಕ್ಯೂಗೆ ಎಂಡ್ ಆಗಿದೆಯಲ್ವಾ, ಒ ಕ್ಯೂ ಅಂತ ಬರೀಬೋದಾ? ಅಬ್ಸರ್ವ್ ಮಾಡಿ, ಇಲ್ಲಿಂದ ಸ್ಟಾರ್ಟ್ ಆಗಿದೆ. ಓಕೆ, ಅಗೇನ್ ಇಲ್ಲಿ ಎಂಡ್ ಆಯಿತು, ಅಗೇನ್ ಇಲ್ಲಿಂದನೇ ನೆಕ್ಸ್ಟ್ ಸ್ಟಾರ್ಟ್ ಆಗಿದೆ, ಇಲ್ಲಿ ಎಂಡ್ ಆಗಿತ್ತು, ಅಂದರೆ ಇಲ್ಲಿಂದ ಹಿಡಿದು ಇಲ್ಲಿವರೆಗೆ ಎಂಡ್ ಆಗುತ್ತಲ್ವಾ. ಓಕೆ, ಅಂದರೆ ಒ ಆರ್ ಅಂತಂದರೆ ಏನು ಕೊಟ್ಟಿದ್ವಿ ನೋಡಿ ನಾವು, ಒ ಆರ್ ಅಂದರೆ ವ್ಯಾಕ್ಟರ್ ಆರ್ ಡಿನೋಟ್ ಮಾಡಿದ್ವಿ, ಪ್ಲಸ್ ಆರ್ ಕ್ಯೂ ಅಂತಂದರೆ ಏನಿದೆ, ಆರ್ ಕ್ಯೂ ಅಂದರೆ ನಮ್ಗೆ ಗೊತ್ತಿಲ್ಲ, ಸೊ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳೋಣ. ಅದು ಎನ್ ವ್ಯಾಲ್ಯೂ ಅಲ್ಲ, ಅದು ಸ್ಕೇಲಾರ್ ಇದೆ, ವ್ಯಾಕ್ಟರ್ ಅಲ್ಲ ಸ್ಟೂಡೆಂಟ್ಸ್. ಓಕೆ, ಅದಾದಮೇಲೆ ಒ ಕ್ಯೂ ಅಂದರೆ ಬಿ ಕೊಟ್ಟಿದ್ವಿ. ಓಕೆ, ನಂಗೆ ಫೈನಲಿ ಆರ್ ಕ್ಯೂ ವ್ಯಾಕ್ಟರ್ ಬೇಕಾಗಿತ್ತು, ಸೊ ಆರ್ ಕ್ಯೂನ ಇಲ್ಲೇ ಇಟ್ಕೋತೀನಿ, ಇದನ್ನು ಈ ಕಡೆ ಶಿಫ್ಟ್ ಮಾಡ್ಕೋತೀನಿ. ಏನಾಗಿಬಿಡುತ್ತೆ, ಬಿ ಮೈನಸ್ ವ್ಯಾಕ್ಟರ್ ಆರ್ ಅಂತ ಡಿನೋಟ್ ಮಾಡೋಣ. ಓಕೆ, ಇಲ್ಲೊಂದು ನನಗೆ ರಿಸಲ್ಟ್ ಸಿಕ್ತು. ಇವಾಗ ಇನ್ನೊಂದು ಟ್ರಯಾಂಗಲ್ನ ಕನ್ಸಿಡರ್ ಮಾಡ್ಕೊಳ್ಳೋಣ. ಯಾವ್ದು ಟ್ರಯಾಂಗಲ್ ಅಂದರೆ ದ ಟ್ರಯಾಂಗಲ್, ತೆಳಗಡೆ ಒಂದು ಟ್ರಯಾಂಗಲ್ ಇದೆ ನೋಡಿ, ಯಾವುದು ಇಲ್ಲಿದೆ ಅಲ್ಲ, ಈ ಟ್ರಯಾಂಗಲ್ ಒ ಆರ್ ಪಿ, ಒ ಪಿ ಆರ್ ಅದನ್ನು ತೊಗೋಬೋದು ನೀವು. ಒ ಆರ್ ಪಿಯಲ್ಲಿ ಮತ್ತೆ ಟ್ರಯಾಂಗಲ್ ಎಡಿಷನ್ ಅಪ್ಲೈ ಮಾಡೋಣ. ಯಾವ ಥರ ಆಗುತ್ತೆ ಇದು ನೋಡಿ, ಈ ಥರ ಇದೆ ಅಂದರೆ ಇದು ಡೈರೆಕ್ಷನ್ ಈ ಥರ ಇರುತ್ತೆ ಅಂತ ಅರ್ಥ.
ಪಿ ಆರ್ ಇಲ್ಲ ಆಲ್ರೆಡಿ ಡಿಫೈನ್ ಮಾಡಿದ್ದಾರೆ. ಸೊ ನಾವು ಈ ಥರ ಹೋಗಕ್ಲಿಗಂತೂ ಬರಲ್ಲ, ನಾವು ತೆಳಗಿಂದ ಹೋಗ್ಬೋದು ನೋಡಿ, ಇಲ್ಲಿಂದ ಆ್ಯಡ್ ಮಾಡಿ ಇಲ್ಲಿ ಎಂಡ್ ಹಾಕಿ ಮತ್ತೆ ಇಲ್ಲಿಂದ ಕಂಟಿನ್ಯೂ ಮಾಡ್ಬೋದು. ಅಂದರೆ ಏನಾಯ್ತು ನೋಡಿ, ಒ ಪಿ ವ್ಯಾಕ್ಟರ್ ಪ್ಲಸ್ ಮೇಲ್ಗಡೆ ಪಿ ಆರ್ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಓ ಆರ್ ಆಗ್ಬೋದಲ್ವಾ? ಎಸ್, ಓ ಆರ್ ವ್ಯಾಕ್ಟರ್. ಓಕೆ, ಇವಾಗ ನಮ್ಗೆ ಆಲ್ರೆಡಿ ಗೊತ್ತಿರುವಂಥದ್ದೇನು, ಒ ಪಿ ಅಂತಂದ್ರೆ ಏನಿದೆ ನೋಡಿ ಫ್ರೆಂಡ್ಸ್, ಎ ವ್ಯಾಕ್ಟರ್ ಇದೆ, ಸೊ ಎ ಬರೀತೀರಾ, ಪ್ಲಸ್ ಪಿ ಆರ್ ಗೊತ್ತಿಲ್ಲ, ಸೊ ಆ್ಯಸ್ ಇಟ್ ಈಸ್ ಪಿ ಆರ್ ಬರ್ಕೋಣ, ಇಸ್ ಈಕ್ವಲ್ಸ್ ಟು ಓ ಆರ್ ಅಂದರೆ ವೆಕ್ಟರ್ ಆರ್ ಇದೆ. ಅಂದರೆ ನಾನು ಇಲ್ಲಿ ಫೈನಲಿ ಪಿ ಆರ್ ವೆಕ್ಟರ್ ಇಸ್ ಈಕ್ವಲ್ಸ್ ಟು ಏನ ಈ ಕಡೆ ಶಿಫ್ಟ್ ಮಾಡಿಕೊಂಡ್ರೆ ವೆಕ್ಟರ್ ಆರ್ ಮೈನಸ್ ಎ ಅಂತ ಬರೀಬೋದಾ? ಓಕೆ, ಸೊ ನನಗೆ ಸಿಕ್ತಿಲ್ಲಿ ಮತ್ತೊಂದು ರಿಸಲ್ಟು. ಓಕೆ, ಎರಡು ನನಗೆ ಬೇಕಾಗಿತ್ತು ನೋಡಿ, ಇಲ್ಲಿ ಆರ್ ಕ್ಯೂನೇ ಬೇಕಾಗಿತ್ತು, ಪಿ ಆರ್ ಬೇಕಾಗಿತ್ತು. ಸೊ ಎರಡು ಬಂದಾದ್ಮೇಲೆ ಇವಾಗ ನಾನು ಇಕ್ವೇಷನ್ ಸ್ಟಾರ್ನ ತಗೋಬೋದಾ? ಎಸ್, ಇಲ್ಲಿಂದ ಇಕ್ವೇಷನ್ ಸ್ಟಾರ್ನ ಕಂಟಿನ್ಯೂ ಮಾಡೋಣ. ಸೊ ನಾನು ಸ್ಪೇಸ್ ಇಲ್ಲ, ಹಾಗೆ ಇಲ್ಲೇ ಕಂಟಿನ್ಯೂ ಮಾಡ್ತೀನಿ. ನೀವು ಬೇಕಿದ್ರೆ ತೆಳಗೆ ಬರೀಬೇಕಾ ಸ್ಟೂಡೆಂಟ್ಸ್, ಅರ್ಥ ಮಾಡ್ಕೊಳ್ಳಿ. ಓಕೆ, ಸೊ ನಾನು ಇಲ್ಲಿ ಬರೀತೀನಿ, ಇಕ್ವೇಷನ್ ಸ್ಟಾರ್ ಬಿಕಮ್ಸ್, ಏನಿತ್ತು ನಮ್ಮದು ಇಕ್ವೇಷನ್ ಸ್ಟಾರ್, ಎಮ್ ಇಂಟು ಆರ್ ಕ್ಯೂ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು ಎನ್ ಇಂಟು ಪಿ ಆರ್ ವ್ಯಾಕ್ಟರ್. ಸೊ ಎಮ್ನ ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಆರ್ ಕ್ಯೂ ವ್ಯಾಕ್ಟರ್ದು ಏನು ಬಂದಿದೆ ನೋಡಿ ಸ್ಟೂಡೆಂಟ್ಸ್, ಬಿ ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್, ಇಲ್ಲಿ ಪೇಸ್ಟ್ ಮಾಡ್ಕೊಳ್ಳಿ, ವೆಕ್ಟರ್ ಬಿ ಮೈನಸ್ ವೆಕ್ಟರ್ ಆರ್. ಅಗೇನ್ ಎನ್ ಇಂಟು ಪಿ ಆರ್ ವ್ಯಾಕ್ಟರ್ ಏನು ಬಂದಿದೆ, ವೆಕ್ಟರ್ ಆರ್ ಮೈನಸ್ ವೆಕ್ಟರ್ ಎ. ಇವಾಗ ಇಲ್ಲಿ ಮಲ್ಟಿಪ್ಲೈ ಮಾಡ್ಕೋಬೋದಲ್ವಾ? ಓಕೆ, ಮಲ್ಟಿಪ್ಲೈ ಮಾಡಿ, ಎಮ್ ಇಂದ ಮಲ್ಟಿಪ್ಲೈ ಮಾಡಿದ್ರೆ ಎಮ್ ಇಂಟು ಬಿ ಮೈನಸ್ ಎಮ್ ಇಂಟು ಆರ್ ವ್ಯಾಕ್ಟರ್ ಇಸ್ ಈಕ್ವಲ್ಸ್ ಟು, ಅಗೇನ್ ಎನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ, ಇಲ್ಲಿ ಎನ್ ಇಂಟು ಆರ್ ಮೈನಸ್ ಎನ್ ಇಂಟು ಎ ವ್ಯಾಕ್ಟರ್. ಸೊ ಮಲ್ಟಿಪ್ಲಿಕೇಶನ್ ಮಾಡಿದ್ವಿ. ಇವಾಗ ಏನು ಮಾಡಬೇಕು, ಎರಡು ಕಡೆ ಆರ್ ವ್ಯಾಕ್ಟರ್ ಇದೆಯಲ್ಲ ಅದನ್ನು ಒಂದು ಸೈಡ್ ಶಿಫ್ಟ್ ಮಾಡ್ಕೊಳ್ಳೋಣ, ಅಲ್ಲಿ ಕಾಮನ್ ಫ್ಯಾಕ್ಟರ್ ತಗೊಳ್ಳಿಕ್ಕೆ ಈಸಿ ಆಗುತ್ತೆ. ಓಕೆ, ಸೊ ನಾನೇನು ಮಾಡ್ತೀನಿ, ಈ ಮೈನಸ್ ಎಮ್ನ ಆ ಕಡೆ ಶಿಫ್ಟ್ ಮಾಡ್ತೀನಿ, ಈ ರಿಸಲ್ಟ್ನ ಈ ಕಡೆ ತೊಗೊಂಬರೋಣ. ಓಕೆ, ಏನಾಗುತ್ತೆ ನೋಡಿ, ಎಮ್ ಬಿ ವ್ಯಾಕ್ಟರ್ ಇದು ಮೈನಸ್ ಎನ್ ಎ ಇದೆ, ಸೊ ಈ ಕಡೆ ಬಂದರೆ ಪ್ಲಸ್ ಆಗುತ್ತಾ, ಪ್ಲಸ್ ಎನ್ ಎ ವ್ಯಾಕ್ಟರ್ ಆಯಿತು. ಇದು ಮೈನಸ್ ಇತ್ತು, ಸೊ ಈ ಕಡೆ ಶಿಫ್ಟ್ ಮಾಡ್ಕೋಣ, ಇಲ್ಲ ಆಲ್ರೆಡಿ ಎನ್ ಆರ್ ವ್ಯಾಕ್ಟರ್ ಇತ್ತು, ಇದು ಮೈನಸ್ ಎಮ್ ಆರ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ ಎಮ್ ಆರ್ ಆಗುತ್ತೆ. ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಇದು ಸ್ಟೆಪ್ಪು ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಈ ಒಂದು ರಿಸಲ್ಟ್ ಸ್ವಲ್ಪ ಮೇಲ್ಗಡೆ ತೊಗೊಂಡೋಗೋಣ. ಓಕೆ, ಏನು ಮಾಡಿದೆ ನಾನು, ಈ ಮೈನಸ್ ಇದ್ದದನ್ನ ಎಮ್ ಆರ್ನ ಈ ಕಡೆ ತೊಗೊಂಡೆ, ಪ್ಲಸ್ ಮೈನಸ್ ಎನ್ ಇದ್ದದನ್ನ ಈ ಕಡೆ ತೊಗೊಂಡೆ, ಅದು ಪ್ಲಸ್ ಎನ್ ಎ ಆಯಿತು. ಓಕೆ, ಇವಾಗ ಇದನ್ನಂತೂ ಚೇಂಜಸ್ ಆಗಲ್ಲ, ಆ್ಯಸ್ ಇಟ್ ಈಸ್ ಬರ್ಕೊಂಡ್ಬಿಡೋಣ. ಇದನ್ನು ಇದರಲ್ಲಿ ಏನು ಕಾಮನ್ ಫ್ಯಾಕ್ಟರ್ ಇಲ್ಲ, ಏನಿಲ್ಲ. ಬಟ್ ಇದರಲ್ಲಿ ಕಾಮನ್ ಇದೆ, ಏನು, ಆರ್ ವ್ಯಾಕ್ಟರ್ ಕಾಮನ್ ಇದೆ. ಅಂದರೆ ಇದನ್ನು ನಾನು ಎನ್ ಪ್ಲಸ್ ಎಮ್ ಅಂತ ಬರೀಬೋದಾ? ಓಕೆ, ಸೊ ಇವಾಗ ಏನಿಲ್ಲ ಸ್ಟೂಡೆಂಟ್ಸ್, ಲಾಸ್ಟ್ ಸ್ಟೆಪ್ಪು, ಇದು ಇಂಟು ಇದೆ, ಈ ಕಡೆ ಶಿಫ್ಟ್ ಮಾಡಿಬಿಟ್ರೆ ಡಿವೈಡ್ ಬೈ ಆಗುತ್ತೆ. ಅಂದರೆ ಇಲ್ಲಿ ಏನು ಉಳಿಯುತ್ತೆ, ಜಸ್ಟ್ ಆರ್ ವ್ಯಾಕ್ಟರ್ ಉಳಿಯುತ್ತಾ. ಸೊ ಆರ್ ಇಸ್ ಈಕ್ವಲ್ಸ್ ಟು ಏನಿದೆ, ಎಮ್ ಬಿ ವ್ಯಾಕ್ಟರ್ ಪ್ಲಸ್ ಎನ್ ಎ ವ್ಯಾಕ್ಟರ್ ಡಿವೈಡ್ ಬೈ ಎನ್ ಪ್ಲಸ್ ಎಮ್. ಅಂದರೆ ಇಲ್ಲಿ ಇಂಟು ಇತ್ತು, ನಾನೇನು ಮಾಡಿದೆ, ಡಿವೈಡ್ ಬೈ ಬರೆದೆ. ಎನ್ ಪ್ಲಸ್ ಎಮ್ ಅವ್ರು ಎಮ್ ಪ್ಲಸ್ ಎಮ್ನು ಬರೀಬೋದಲ್ವಾ, ಎರಡು ಒಂದೇ, ಅದಕ್ಕೆ ನಾನು ಎಮ್ ಪ್ಲಸ್ ಎನ್ ಅಂತ ಬರಿತೀನಿ. ಸೊ ಇದಾಗಿದೆ ನಮ್ಮದು ಫೈನಲ್ ಸೊಲ್ಯೂಷನ್. ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಏನಿದೆ, ಎಮ್ ಬಿ ಪ್ಲಸ್ ಎನ್ ಎ ವ್ಯಾಕ್ಟರ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಇಷ್ಟು ಮಾಡಿದರೆ ನಮ್ಮ ಡೆರಿವೇಷನ್ ಇಲ್ಲಿ ಕಂಪ್ಲೀಟ್ ಆಯಿತು. ಇಂಟರ್ನಲಿ ಡಿವೈಡ್ಸೇ ಕ್ವಶನ್ನ ಕೇಳ್ತಾರೆ, ಎಕ್ಸ್ಟರ್ನಲ್ಲಿ ಕೇಳಲ್ಲ ಎಕ್ಸಾಮಲ್ಲಿ. ಯೂಶ್ವಲಿ ಇಂಟರ್ನಲಿ ಡಿವೈಡ್ಸ್ ಇಲ್ಲಿವರೆಗೂ ಮಾಡೋದಕ್ಕೆ 3 ಮಾರ್ಕ್ಸ್ ಇರುವಂಥದ್ದು ನೋಡಿ. ಓಕೆ, ನೀವು ಬೇಕಿದ್ರೆ ಪ್ರೀವಿಯಸ್ ಇಯರ್ಗೆಲ್ಲ ಕ್ವಶನ್ ಪೇಪರ್ನ ತೆಗೆದುಬಿಟ್ಟು ನೀವು ನೋಡಿ ಚೆಕ್ ಮಾಡ್ಕೊಳ್ಳಿ. ಹೈಯೆಸ್ಟ್ ಟೈಮ್ ರಿಪೀಟೆಡ್ ಆಗಿರುವಂಥ ಕ್ವಶನ್ ಯಾವುದಾದ್ರೂ 3D ಯಲ್ಲಿದ್ದರೆ ಅದು ಈ ಒಂದು ಡೆರಿವೇಷನ್ ಆಗಿರುತ್ತೆ. ಓಕೆ, ನಾನು ಸ್ವಲ್ಪ ಜೂಮ್ ಔಟ್ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ. ಐ ಥಿಂಕ್ ಇದರಲ್ಲಿ ಎಲ್ಲನೂ ವಿಸಿಬಲ್ ಇದೆ ನೋಡಿ. ಇಷ್ಟೇ ಮಾಡೋದಕ್ಕೆ 3 ಮಾರ್ಕ್ಸ್ ಇರೋದು. ಇದನ್ನು ಕಂಪ್ಲೀಟಾಗಿ ಡಯಾಗ್ರಾಮ್ ಡ್ರಾ ಮಾಡಬೇಕು, ಕೇಸ್ 1 ಅಂತ ಬರೀಬೇಕು. ಇಲ್ಲಿ ತನಕ ಮಾಡಿಬಿಟ್ರೆ ಮುಗೀತು ನೋಡಿ ಸ್ಟೂಡೆಂಟ್ಸ್. ನೆಕ್ಸ್ಟ್ ಕ್ವಶನ್ ನೋಡೋಣ. ಓಕೆ, ನೆಕ್ಸ್ಟ್ ಒನ್ ಏನಿದೆ, ಫೈಂಡ್ ದ ಪೊಸಿಷನ್ ವ್ಯಾಕ್ಟರ್ ಆರ್ ಡಿವೈಡ್ಸ್ ಜಾಯ್ನಿಂಗ್ ದ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ ಇಲ್ಲಿ. ಅಂದರೆ ನಾವು ಫಸ್ಟ್ ಕೊಟ್ಟಿರೋಂಥ ವ್ಯಾಕ್ಟರ್ಗೆ ನಾನಿಲ್ಲಿ ಎ ವ್ಯಾಕ್ಟರ್ ಅಂತ ತಗೋತೀನಿ, ಸೆಕೆಂಡ್ ಕೊಟ್ಟಿರೋದನ್ನ ಬಿ ಅಂತ ತಗೋಬೇಕು. ಅಗೇನ್ ರೇಷಿಯೋಸ್ ಕೊಟ್ಟಿದ್ದಾರೆ, ಇದು ಎಮ್ ಆಗುತ್ತೆ, ಇದು ಎನ್ ಆಗುತ್ತೆ. ಇಂಟರ್ನಲ್ಲಿ ಮಾಡಬೇಕು, ಎಕ್ಸ್ಟರ್ನಲ್ಲಿ ಮಾಡಬೇಕು. ಸೊ ಇದ್ರದ್ದು ಡೆರಿವೇಷನ್ ನಾನು ಹಿಂದಿನ ಕ್ಲಾಸಲ್ಲಿ ಡಿಸ್ಕಷನ್ ಮಾಡಿದ್ದೆ. ಸೊ ಡೆರಿವೇಷನ್ ಮ್ಯಾಕ್ಸಿಮಮ್ 90% ಅದೇ ಬರುತ್ತೆ. ಓಕೆ, ಸೊ ಅದೇನಾದರೂ ಮಿಸ್ ಆದರೆ ಈ ಎಕ್ಸಾಂಪಲ್ ಬರುತ್ತೆ 3 ಮಾರ್ಕ್ಸಲ್ಲಿ. ಓಕೆ, ಸೊ ಏನಿದೆ, ಫಸ್ಟ್ ಇಂಟರ್ನಲ್ಲಿ ಮಾಡಬೇಕಂದ್ರೆ ವೆಕ್ಟರ್ ಆರ್ ಇಸ್ ಈಕ್ವಲ್ಸ್ ಟು ಎಮ್ ಇಂಟು ಬಿ ವೆಕ್ಟರ್ ಪ್ಲಸ್ ಎನ್ ಇಂಟು ಎ ವ್ಯಾಕ್ಟರ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್. ಓಕೆ, ಸೊ ಎಲ್ಲನೂ ಇಲ್ಲೇ ಇದೆ. ಸೊ ಬರ್ಕೊಂಡ್ಬಿಡಿ. ಎಮ್ ಅಂತಂದ್ರೆ ಏನಿದೆ ಸ್ಟೂಡೆಂಟ್ಸ್, 2 ಇದೆ. ವೆಕ್ಟರ್ ಬಿ ಸೆಕೆಂಡ್ ವೆಕ್ಟರಾ ಮೈನಸ್ ಐ ಕ್ಯಾಪ್ ಪ್ಲಸ್ ಜೆ ಕ್ಯಾಪ್ ಪ್ಲಸ್ ಕೆ ಕ್ಯಾಪ್. ಅಗೇನ್ ಪ್ಲಸ್ ಎನ್, ಎನ್ ಅಂದರೆ 1 ಇದೆ. ಸೊ 1 ಇಂಟು ಫಸ್ಟ್ ವ್ಯಾಕ್ಟರ್ ಏನಿದೆ, ಐ ಕ್ಯಾಪ್ ಪ್ಲಸ್ 2 ಜೆ ಕ್ಯಾಪ್ ಮೈನಸ್ ಕೆ ಕ್ಯಾಪ್ ಆ್ಯಂಡ್ ಹೋಲ್ ಡಿವೈಡ್ ಬೈ ಎಮ್ ಪ್ಲಸ್ ಎನ್ ಅಂದರೆ 2 + 1. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. ಎಷ್ಟಾಗುತ್ತೆ ನೋಡಿ, 2ನ ಮಲ್ಟಿಪ್ಲೈ ಮಾಡಬೇಕಿಲ್ಲ, ಮೈನಸ್ 2 ಐ ಕ್ಯಾಪ್ ಆಗುತ್ತೆ ಪ್ಲಸ್ 2 ಜೆ ಕ್ಯಾಪು ಅಗೇನ್ ಪ್ಲಸ್ 2 ಕೆ ಕ್ಯಾಪು. 1 ಮಲ್ಟಿಪ್ಲೈ ಮಾಡಿದ್ರೆ ಅದೇ ಆನ್ಸರ್ ಬರುತ್ತಲ್ವಾ. ಸೊ ಆ್ಯಸ್ ಇಟ್ ಈಸ್ ಬರ್ಕೊಂಬಿಡೋಣ.
2 + 1 3 ಆಯಿತು. ಇವಾಗ I to I ನ ಎಡಿಷನ್ ಮಾಡ್ತಾ ಹೋಗ್ಬಿಡೋಣ. ಓಕೆ, ಸೊ I to I ಮಾಡಿ -2 + 1 ಅಂದರೆ ಪ್ಲಸ್ ಮೈನಸ್ ಮೈನಸ್ ಆಗಿದ್ದಾಯಿತು, -i ಕ್ಯಾಪ್ +2j ಅಂದರೆ +4j, 2k - k ಅಂತಂದರೆ +k ಆಯಿತು. ಕರೆಕ್ಟಾ? ಕರೆಕ್ಟ್ ಅಲ್ವಾ? ಎಸ್. ಇವಾಗ ಏನು ಮಾಡೋದು, ಹೋಲ್ ಡಿವೈಡ್ ಬೈ 3 ಇದೆ. ಸೊ ಹೋಲ್ ಡಿವೈಡ್ ಬೈ 3ನ ನೀವು ಬೇಕಿದ್ರೆ ಸಪ್ರೇಟಾಗಿ ಒಂದೊಂದಾಗಿ ಡಿವೈಡ್ ಬೈ 3 ಬರೀರಿ, ಇಲ್ಲ ಅಷ್ಟೇ ಡಿವೈಡ್ ಬೈ 3 ಬರ್ಕೊಂಡು ಕೂಡ ನಡೆಯುತ್ತೆ. ಓಕೆ, ಸೊ ಇದರಲ್ಲಿ ಏನು ಅಷ್ಟೊಂದು ಸಿಂಪ್ಲಿಫಿಕೇಶನ್ ಏನು ಇಲ್ಲ ಸ್ಟೂಡೆಂಟ್ಸ್. ಯಾಕೆಂದು ಹೇಳಿದ್ನಲ್ಲ, ನೀವು ಸಪ್ರೇಟಾಗಿ ಬರೋರಿದ್ರೆ -1/3 I ಕ್ಯಾಪ್ 4/3 j ಕ್ಯಾಪ್ +1/3 k ಕ್ಯಾಪ್ ಇಷ್ಟು ಬರೆದ್ರು ಕೂಡ ನಡೆಯುತ್ತೆ. ಓಕೆ, ಇನ್ನೊಂದು ಕ್ವಶನ್ ಇದೆ, ಇದು ಫಸ್ಟ್ದಾಯಿತು. ಇನ್ನು ಎಕ್ಸ್ಟರ್ನಲ್ಲಿ ಮಾಡ್ಕೊಂಡ್ರೆ ಏನಾಗುತ್ತೆ ಅದೊಂದು ನೋಡೋಣ. ಸೆಕೆಂಡ್ ಒನ್, ಎಕ್ಸ್ಟರ್ನಲ್ಲಿ ಇದ್ದಾಗ ಏನಾಗುತ್ತೆ, ವೆಕ್ಟರ್ r = ಇದೇ ಸೇಮ್ ಫಾರ್ಮುಲಾ, ಮಿಡಲ್ ಮೈನಸ್ ಬರುತ್ತೆ, -n × a ವೆಕ್ಟರ್ ಡಿವೈಡ್ ಬೈ m + n. ಸಾರಿ, ಇದು m - n, m - n ಆಗಿರುತ್ತೆ. ಓಕೆ, ಸೊ ಅಗೇನ್ ಫಾರ್ಮುಲಾ ಎಲ್ಲನೂ ಸೇಮ್ ಇದೆ ಸ್ಟೂಡೆಂಟ್ಸ್. ಓಕೆ, ಇದನ್ನು ನಾವು ಕಾಪಿ ಮಾಡಿ ಪೇಸ್ಟ್ ಮಾಡಬೇಕಲ್ವಾ. ಸೊ ನಾವಿಲ್ಲಿ ಏನು ಮಾಡ್ತಾ ಇದ್ದೀವಪ್ಪ ಅಂದರೆ, ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳೋಣ, ಕಾಪಿ ಮಾಡ್ಕೊಳ್ಳೋಣ, ಇಲ್ಲಿ ಒಂದು ಪೇಸ್ಟ್ ಮಾಡೋಣ. ಆಗುತ್ತಾ? ಬರಲ್ಲ. ಇರಲಿ ಬಿಡಿ ಸ್ಟೂಡೆಂಟ್ಸ್, ಬರ್ಕೊಂಬಿಡಿ. ಸೊ ಇದು ಪೂರಾ ರಿಸಲ್ಟ್ಸಾ? ಇನ್ನೂ ಮಾಡೋಕ್ಕೂ ಇನ್ನೇನೋ ಆಗಿದೆ, ಇರಲಿ. ಓಕೆ ಸ್ಟೂಡೆಂಟ್ಸ್, ನಾನು ಇವಾಗ ಇನ್ನೊಂದು ಸತಿ ಮಾಡ್ತೇನೆ. ಇದೇ ರಿಸಲ್ಟ್ಸ್ ಅಲ್ವಾ ಇವಾಗ? ಸೊ ಇಲ್ಲಿ ನಾವೇನು ಮಾಡ್ಕೋಬೇಕು, ಇದನ್ನು ಪೂರಾ ಮೈನಸ್ ಮಾಡಿಕೊಂಡು ಬರೀಬೇಕಾಗಿತ್ತು. ಇದು ಪೂರಾ ರಿಸಲ್ಟ್ಸ್ ಇದೆ ಅಲ್ವಾ? ಸೊ ಇದಕ್ಕೆ ನಾವು ಏನು ಮಾಡ್ಕೋಬೇಕಾಗಿತ್ತು, ಮೈನಸ್ ಮಾಡ್ಕೋಬೇಕಾಗಿತ್ತು ಸ್ಟೂಡೆಂಟ್ಸ್. ಕರೆಕ್ಟಾ? ಸೊ ನೋಡೋಣ ಇನ್ನೊಂದು ಸತಿ ಬರುತ್ತೇನಂತ. ಮತ್ತೆ ಓಕೆ, ಫೈನಲಿ ಬಂತು. ಓಕೆ, ಇದೇ ವಾಪಸ್ ರಿಪೀಟ್ ಬರೀಬೇಕಲ್ಲ, ಹಾಗಾಗಿ ನಾನು ಮಾಡಿದೆ. ಸೊ ಇವಾಗ ನಾವು ಏನು ಮಾಡಬೇಕಾಗಿರೋದು, ಇಲ್ಲಿ ಚೇಂಜಸ್ಸು, ಇದು ಜಸ್ಟ್ ಚೇಂಜಸ್ ಮೈನಸ್, ಇಷ್ಟೇ, ಉಳ್ಕಿದ್ದೆಲ್ಲನೂ ಸೇಮ್. ಸೊ ನೀವು ಆ್ಯಸ್ ಇಟ್ ಈಸ್ ಬರೀರಿ, ಈ ಥರ ಮಾಡ್ಲಿಕ್ಕೆ ಬರಲ್ಲ. ಇದು ಮೈನಸ್ ಆಗುತ್ತೆ, ಇದು ಮೈನಸ್ ಆಗುತ್ತೆ. ಓಕೆ, ಸೊ ರಿಮಟ್ ಅಗೇನ್ ಸಿಮಿಂಗ್ ಆ್ಯಸ್ ಇಟ್ ಈಸ್ ಬರೀಬೇಕು. ಇದು +2j, ಎಲ್ಲಕ್ಕೂ 2 ಮಲ್ಟಿಪ್ಲೈ ಮಾಡ್ತಾ ಹೋಗಿ ಸ್ಟೂಡೆಂಟ್ಸ್. -2 × i ಮೈನಸ್ ಆಯಿತು, ಇದು +2j ಅಗೇನ್ +2k. ಓಕೆ, ಇಲ್ಲಿ ಏನು ಮಾಡಿದ್ವಲ್ಲ ಅದೇ ಥರನಾಗಿ ಇಲ್ಲಿ -1 ಮಲ್ಟಿಪ್ಲೈ ಆಗುತ್ತೆ, ಅಂದರೆ ಎಲ್ಲನೂ ನೆಗೆಟಿವ್ ಆಗ್ತಾ ಹೋಗುತ್ತೆ. -2j, ಇದು ಮೈನಸ್ ಇದೆ ಅಂದರೆ ಮೈನಸ್ +k ಆಯಿತು. ಇದು ಅಗೇನ್ 2 - 1 ಮಾಡಿದ್ರೆ 1 ಬರುತ್ತೆ. ಸೊ 2 - 1 ಮಾಡಿದ್ರೆ 1 ಬರುತ್ತೆ ಅಂದರೆ ಇದನ್ನು ನಾವು ಬರೀಲಿಲ್ಲ ಅಂದರೂ ನಡೆಯುತ್ತಲ್ವಾ, ಡಿನಾಮಿನೇಟರ್ ಹೋಗಿಬಿಡ್ತು. ಇವಾಗ ಮೇಲ್ಗಡೆ ರಿಸಲ್ಟ್ -2 ಮೈನಸ್ ಅಂದರೆ -3 I ಕ್ಯಾಪ್ +2j -2j ಹೋಗಿಬಿಡ್ತು, ಇದು 0 ಆಗಿಬಿಡುತ್ತೆ, ಬಿಟ್ಬಿಡಿ. 2k + k ಅಂದರೆ 3k. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಎಕ್ಸ್ಟರ್ನಲ್ ಇದು ಇಂಟರ್ನಲ್ ಇದು. ಓಕೆ, ಅರ್ಥ ಆಯ್ತಲ್ವಾ? ಅದನ್ನೇ ಕೇಳಿದ್ದಾರೆ. ಕನ್ಸಿಡರ್ ದ ಪಾಯಿಂಟ್ P and Q ಅಂತ ಕೊಟ್ಟಿದ್ದಾರೆ, OP ವೆಕ್ಟರ್ ಕೊಟ್ಟಿದ್ದಾರೆ, OQ ವೆಕ್ಟರ್ ಕೊಟ್ಟಿದ್ದಾರೆ. ಫೈಂಡ್ ದ ಪೊಸಿಷನ್ ವೆಕ್ಟರ್ ಆಫ್ ದ ಪಾಯಿಂಟ್ ಲೈನ್ ಜಾಯ್ನಿಂಗ್. ಇಂಟರ್ನಲ್ಲಿನೂ ಮಾಡಬೇಕು, ಎಕ್ಸ್ಟರ್ನಲ್ಲಿನೂ ಮಾಡಬೇಕು. ಓಕೆ, ಸೊ ರೇಷಿಯೋನು ಕೊಟ್ಟಿದ್ದಾರೆ ಇಲ್ಲಿ. ಓಕೆ, m = 2 ಇದೆ, n = 1 ಇದೆ, ಅದು ಫಸ್ಟ್ ವೆಕ್ಟರು, ಇದು ಸೆಕೆಂಡ್ ವೆಕ್ಟರ್. ನಾವು ಇಲ್ಲಿ ಏನು ಡಿನೋಟ್ ಮಾಡೋಣ, ಇದು AB ಏನೇ ಇರಲಿ. ಓಕೆ, ಇದು ಪೂರಾ A ವೆಕ್ಟರ್ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಇದು ಪೂರಾ B ವೆಕ್ಟರ್. ಅಕಾರ್ಡಿಂಗ್ ಟು ನಮ್ಮದು ಫಾರ್ಮುಲಾ ಏನಿದೆ, ಇಂಟರ್ನಲ್ಲಿ ಡಿವೈಡ್ಸ್. ಫಸ್ಟ್ ಇಂಟರ್ನಲ್ಲಿ ಇದು ಮಾಡ್ಕೊಳ್ಳೋಣ. ಓಕೆ, ಇಂಟರ್ನಲ್ಲಿ ಡಿವೈಡ್ಸ್ ಅದು ಫಾರ್ಮುಲಾ ಏನಿದೆ, ವೆಕ್ಟರ್ r = m × ವೆಕ್ಟರ್ b + n × ವೆಕ್ಟರ್ a ಡಿವೈಡ್ ಬೈ m + n. ಈ ಥರ ಬರೀತೀವ ನಾವು ಫಾರ್ಮುಲಾ ಬರೀಬೇಕಂದ್ರೆ. ಓಕೆ, m ಅಂದರೆ ಎಷ್ಟಿದೆ ಸ್ಟೂಡೆಂಟ್ಸ್, 2 ಇದೆ. ವೆಕ್ಟರ್ a ನಾನು ನಿಮಗೆ ಆಲ್ರೆಡಿ ವೆಕ್ಟರ್ b ಫಸ್ಟು, ಬಿ ಏನಿದೆ ಇಲ್ಲಿ ನೋಡಿ, ಬಿ ಆಲ್ರೆಡಿ ಡಿನೋಟ್ ಮಾಡ್ಕೊಳ್ಳಿ ಅಂತ ಹೇಳಿದೆ. A + b ಇಲ್ಲಿನೂ ಬಿ ಇದೆ, ಕನ್ಫ್ಯೂಷನ್ ಮಾಡ್ಕೊಳ್ಳಿಕ್ಕೆ ಹೋಗಬೇಡಿ. ಸೊ ಇದು ಪೂರ ಏನೇ ಇರಲಿ ಅದಕ್ಕೆ ಬಿ ಅಂತ ಕೊಟ್ಟಿದ್ದೀನಿ ನಾನು. ಸೊ ಬಿನ ಇಲ್ಲಿ ಬರ್ಕೊಂಡೆ. ಅದಾದಮೇಲೆ +n ಅಂದರೆ ಎಷ್ಟಿದೆ, 1 ಇದೆ. ವೆಕ್ಟರ್ a ಸ್ಟಾರ್ಟಿಂಗಲ್ಲಿ ಕೊಟ್ಟಿದ್ದಲ್ಲ, ಅದನ್ನು ಸ್ಟಾರ್ಟಿಂಗಲ್ಲಿ ಇದನ್ನು ಇಲ್ಲಿ ಬರ್ಕೋಬೇಕು, -2b ಆ್ಯಂಡ್ ಹೋಲ್ ಡಿವೈಡ್ ಬೈ m + n ಅಂದರೆ 2 + 1. ಇದನ್ನು ಸಿಂಪ್ಲಿಫೈ ಮಾಡಿ 2ನ ಇಲ್ಲಿ ಮಲ್ಟಿಪ್ಲೈ ಮಾಡಿಕೊಂಡ್ರೆ ಇದು ಆಗುತ್ತೆ 2a + 2b ವೆಕ್ಟರ್ +1 ಮಲ್ಟಿಪ್ಲೈ ಮಾಡಿದರೆ ಅದೇ ಆನ್ಸರ್ ಆಗಿರೋದು 3a - 2b.
ಹೋಲ್ ಡಿವೈಡ್ ಬೈ 2 + 1 3 ಆಗುತ್ತೆ. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ ಎಷ್ಟಾಗುತ್ತೆ ನೋಡಿ ಸ್ಟೂಡೆಂಟ್, 2a + 3a ಅಂದರೆ 5a ಆಯಿತಾ. ಓಕೆ, ಅಗೇನ್ +2b - 2b, ಸೊ ಇದು ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ, ಯಾಕಂದರೆ ಒಂದು ಪ್ಲಸ್ ಇದೆ ಒಂದು ಮೈನಸ್ ಇದೆ, ಹೋಗಿಬಿಡುತ್ತೆ. ಅಂದರೆ ಡಿವೈಡ್ ಬೈ 3, 5a / 3 ಇಸ್ ದ ಇಂಟರ್ನಲಿ ಡಿವೈಡ್ ಮಾಡಿದಾಗ ಬರುವಂಥ ಆನ್ಸರ್. ಇನ್ನು ಎಕ್ಸ್ಟರ್ನಲಿ ಡಿವೈಡ್ ಇನ್ನೊಂದು ಕ್ವಶನ್ ಇದೆಯಲ್ವಾ, ಎಕ್ಸ್ಟರ್ನಲಿ ಡಿವೈಡ್ ಫಾರ್ಮುಲಾ ಏನು ಹೇಳುತ್ತೆ, ವೆಕ್ಟರ್ r = mb - na / m - n ಮಾಡ್ಕೋಬೇಕು. ಜಸ್ಟ್ ಮೈನಸ್ ಸೈನ್ ಮಾತ್ರ ಚೇಂಜಸ್ಸು. ಇಲ್ಲೇನೇನಾಗುತ್ತೆ ನೋಡಿ, m ಅಂದರೆ ಎಷ್ಟಿದೆ ಸ್ಟೂಡೆಂಟ್ಸ್, 2 ಇದೆ. ಅಗೇನ್ ವ್ಯಾಕ್ಟರ್ ಬಿ ಯಾವ್ದು ತಗೊಂತ ಹೇಳಿದೆ ನಾನು, ಸೆಕೆಂಡು a + b ಆಗುತ್ತೆ. ಅಗೇನ್ n ಅಂದರೆ 1 ಇದೆ, ಫ್ಯಾಕ್ಟರ್ a ಏನು ತಗೋಬೇಕು, 3a - 2b. ಓಕೆ, ಡಿವೈಡ್ ಬೈ 2 - 1. ಅಗೇನ್ 2 ಮಲ್ಟಿಪ್ಲೈ ಮಾಡಿ 2a ಆಯಿತು ಇಲ್ಲಿ, ಪ್ಲಸ್ 2b - 1 ಮಲ್ಟಿಪ್ಲೈ ಮಾಡಿದ್ರೆ -3a ಮೈನಸ್ ಇದು ಪ್ಲಸ್ 2b ಆಯಿತು. ಆ್ಯಂಡ್ ಹೋಲ್ ಡಿವೈಡ್ ಬೈ 2 - 1 ಅಂದರೆ ಎಷ್ಟಾಯಿತು, 1 ಆಯಿತು. ಅಗೇನ್ ಇಲ್ಲಿ ಸಿಂಪ್ಲಿಫೈ ಮಾಡಿ 2a - 3 ಪ್ಲಸ್ ಮೈನಸ್ ಆಗುತ್ತೆ ಅಂದರೆ ಇದು -a ವ್ಯಾಕ್ಟರ್ ಆಯಿತು ಸ್ಟೂಡೆಂಟ್ಸ್. 2b + 2b 4b. ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಇಷ್ಟೇ ಅಲ್ವಾ, ಎಷ್ಟು ಈಸಿ. ಇದಕ್ಕೆ 3 ಮಾರ್ಕ್ಸ್ ಕೊಡ್ತಾ ಇರುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ಇಲ್ಲಿ ಶೋ ದ್ಯಾಟ್ ದ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರೆ, a b c ಅಂತ ಆರ್ ದ ವ್ಯಾಕ್ಟರ್ಸ್ ರೈಟ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತ ನಾವು ಪ್ರೂವ್ ಮಾಡಬೇಕಂದ್ರೆ ಇಲ್ಲೇನು ಕೊಟ್ಟಿದ್ದಾರೆ, ಇಲ್ಲಿ ಪಾಯಿಂಟ್ಸ್ ಕೊಟ್ಟಿದ್ದಾರೆ. ಸೊ ಇದನ್ನು ಡೈರೆಕ್ಷನ್ ರೇಷಿಯೋಸ್ಗಳನ್ನ ಬರ್ಕೊಂಡ್ಬಿಡೋಣ. a = ಏನಾಗುತ್ತೆ ನೋಡಿ, ಪಾಯಿಂಟ್ ಬರ್ಕೊಂಡ್ರೆ 2 - 1 1 ಆಗುತ್ತೆ. ಬಿ ಪಾಯಿಂಟ್ ಬರ್ಕೊಂಡ್ರೆ 1 - 3 -5 ಆಗುತ್ತೆ. ಸಿ ಬರ್ಕೊಂಡ್ರೆ 3 - 4 -4 ಆಗುತ್ತೆ. ಓಕೆ, ಸೊ ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದರೆ ನಾವು ಯಾವಾಗ ಹೇಳ್ತೇವೆ ಸ್ಟೂಡೆಂಟ್ಸ್, ರೈಟ್ ಆಂಗಲ್ ಟ್ರಯಾಂಗಲ್ ಅಂತಂದರೆ ಆಬ್ವಿಯಸ್ಲಿ ಇಲ್ಲಿ ಪೈಥಾಗೋರಸ್ ಥಿಯರಮ್ ಸ್ಯಾಟಿಸ್ಫೈ ಆಗಬೇಕಾ. ಓಕೆ, ಇಲ್ಲಿ ಎ ಬಿ ಸಿ ಎಲ್ಲಿ ಬೇಕಾದರೂ ಬರ್ಬೋದು. ಒಂದು ಪಾಯಿಂಟ್ ನಾನು ಇಲ್ಲಿ ರಫ್ಲಿ ಬರೀತೀನಿ, ಇದು ಎ ಇದೆ ಅಂತ ಅಂದ್ಕೊಳ್ಳಿ, ಇಲ್ಲಿ ಬಿ ಇದೆ, ಇಲ್ಲಿ ಸಿ ಇದೆ. ಸೊ BC² = AC² + AB² ಏನಾದರೂ ಬರ್ಬೋದು. ಸೊ ನಾವು ರಫ್ಲಿ ಚೆಕ್ ಮಾಡ್ತಾ ಹೋಗೋಣ. ಓಕೆ, ಅಂದರೆ ಇವಾಗ ನಮ್ಗೆ ಏನೇನು ಬೇಕು, AB ಬೇಕು, BC ಬೇಕು, AC ಬೇಕು, ಇವೆಲ್ಲನೂ ಚೆಕ್ ಮಾಡ್ಕೋಬೇಕಲ್ವಾ. ಓಕೆ, ಸೊ ಫಸ್ಟ್ ನಾನಿಲ್ಲಿ ಎ ಬಿನ ಬಯೋನಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇಲ್ಲಿ ನಾವು AB ಅಂತಂದರೆ ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಅಪ್ಲೈ ಮಾಡ್ಬೋದು. ನಾನು ಡೈರೆಕ್ಟಾಗಿ AB ನನಗಿಲ್ಲಿ ಏನು ಬೇಕಾಗಿದೆ, ಸೈಡ್ ಬೇಕಾಗಿರೋದ್ರಿಂದ, ಡಿಸ್ಟೆನ್ಸ್ ಬೇಕಾಗಿರೋದ್ರಿಂದ ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ಕೋತೀನಿ. ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ, √of x2 - x1 y2 - y1 z2 - z1 ಆಗುತ್ತೆ ಅಲ್ವಾ. ಸೊ ಅಂದರೆ ಡೈರೆಕ್ಟಾಗಿ ನಾವು ಇಲ್ಲಿ ಏನು ಮಾಡ್ಕೊಂಡ್ಬಿಡೋಣ, √ ಹಾಕಿ ಮ್ಯಾಗ್ನಿಟ್ಯೂಡೇ ಫೈಂಡ್ ಮಾಡೋಣ. ಇದು x2 ಆಗುತ್ತೆ, ಇದು x1 ಆಗುತ್ತೆ. ಅಂದರೆ 1 - 2 ಮಾಡ್ತೀರಿ ಸ್ಟೂಡೆಂಟ್ಸ್. ಓಕೆ, ಸೊ ನಾನು ಇಲ್ಲಿ ಬರೀತೇನೆ ನೋಡಿ, x2 - x1 1 - 2 ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ ಇಲ್ಲಿ -3 -1 ಹೋಲ್ ಸ್ಕ್ವೇರ್, ನೆಕ್ಸ್ಟ್ ಪ್ಲಸ್ -5 -1 ಹೋಲ್ ಸ್ಕ್ವೇರ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ, 1 - 2 ಅಂತಂದರೆ -1 ಸ್ಕ್ವೇರ್ ಆನ್ಸರ್ 1 ಆಯಿತು. -3 + 1 ಅಂದರೆ -2 ಆಗುತ್ತಾ. ಸೊ -2 ಸ್ಕ್ವೇರ್ ಆನ್ಸರ್ 4 ಆಗುತ್ತೆ. ಅಗೇನ್ 5 and 6 ಅಂದರೆ -1 ಅಂದರೆ -6 ಆಗುತ್ತೆ. -6 ಸ್ಕ್ವೇರ್ 36 36 + 4 ಅಂದರೆ 41 ಆಯಿತು. ಅಂದರೆ √41 ಬಂತು ಫಸ್ಟದು. ಅದೇ ಥರನಾಗಿ ನೆಕ್ಸ್ಟು BC ಮಾಡ್ಕೊಳ್ಳೋಣ. ಅಗೇನ್ ಡೈರೆಕ್ಟ್ ಇದನ್ನು BC ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡೇ ಚೆಕ್ ಮಾಡ್ಕೊಂಡ್ಬಿಡೋಣ. ಸೊ BC ಇದು x2 y2 z2 ಆಯಿತು. ಓಕೆ, ಇಲ್ಲಿ ಬರಿತಾ ಹೋಗಿ 3 - 1 ಹೋಲ್ ಸ್ಕ್ವೇರ್, ಅರ್ಥ ಆಗ್ತಿಲ್ಲ, ಇದು x1 y1 z1, ಇದು x2 y2 z2 ಫಾರ್ಮುಲಾ ನಿಮಗೆ ಗೊತ್ತಿದೆ, ಅಪ್ಲೈ ಮಾಡ್ತಾ ಹೋಗಿ. ಪ್ಲಸ್ y2 - y1 -4 +3 ಹೋಲ್ ಸ್ಕ್ವೇರ್ ಪ್ಲಸ್ -4 +5 ಹೋಲ್ ಸ್ಕ್ವೇರ್. ಓಕೆ, ಇದನ್ನು ಸಿಂಪ್ಲಿಫೈ ಮಾಡಿ 3 - 1 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್, 2 ಸ್ಕ್ವೇರ್ ಆನ್ಸರ್ 4 ಪ್ಲಸ್ -4 + 3 ಅಂದರೆ ಎಷ್ಟಾಗುತ್ತೆ, -1 ಆಗುತ್ತೆ. -1 ಸ್ಕ್ವೇರ್ ಆನ್ಸರ್ +1. ಅಗೇನ್ ಇದು -4 + 5. ಸೊ -4 + 5 ಅಂತಂದರೆ ಅಗೇನ್ ಇಲ್ಲಿನೂ ಏನಾಗ್ತಾ ಇದೆ ಸ್ಟೂಡೆಂಟ್ಸ್, ಕರೆಕ್ಟ್ ಬರ್ತಿದ್ವಿ ಅಲ್ವಾ ನಾವು. ಓಕೆ, -5 4 -4 + 3. ಓಕೆ, ಇಲ್ಲಿನೂ 1 ಆಗುತ್ತೆ ಇದು. ಓಕೆ, ಸೊ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. 4 + 1 ಅಂದರೆ 5 + 1 6 ಆಯಿತು, ಇದಾಯಿತು √6. ಓಕೆ, ಇನ್ನೊಂದು ಪಾಯಿಂಟ್ ಮಾಡ್ಕೋಬೇಕು ನಾವು, ಏನು ಅಂದರೆ AC 3 ಸೈಡ್ಸ್ ಬೇಕಲ್ವಾ, ಆ 3 AC ಅಥವಾ CA ಈ ಥರನೂ ಮಾಡ್ಕೋಬೋದು ನೀವು. ಇಲ್ಲಿ AC ಮಾಡ್ಕೊಂಬಿಡಿ. AC ಮಾಡ್ಕೊಂಡ್ರೆ ಇದು x1 y1 z1, ಇದು x2 y2. ಇದೊಂದು ಫಾಸ್ಟಾಗಿ ಬರ್ಕೊಂಬಿಡಿ ಸ್ಟೂಡೆಂಟ್ಸ್. ಏನಾಗುತ್ತೆ, 3 - 2 ಹೋಲ್ ಸ್ಕ್ವೇರ್ ಪ್ಲಸ್ -4 +1 ಹೋಲ್ ಸ್ಕ್ವೇರ್ ಪ್ಲಸ್ -4 -1 ಹೋಲ್ ಸ್ಕ್ವೇರ್, √of 3 - 1 ಅಂದರೆ 1 ಸ್ಕ್ವೇರ್ ಆನ್ಸರ್ 1, -4 ಅಂದರೆ ಇದು 3 ಆಯಿತು. ಸೊ 3 ಸ್ಕ್ವೇರ್ ಆನ್ಸರ್ 9, ಇದು 5 ಆಗುತ್ತೆ. 5 ಸ್ಕ್ವೇರ್ ಆನ್ಸರ್ 25. ಸೊ 9 + 1 10 ಆಗುತ್ತೆ. ಸೊ 10 ಅಂದರೆ ಇದಾಯಿತು
√35 ಸ್ಟೂಡೆಂಟ್ಸ್. ಓಕೆ, ಸೊ ಇವಾಗ ನಮಗೆ ಈ ಎಲ್ಲ 3 ರಿಸಲ್ಟ್ಸ್ಗೆ ಸಿಕ್ತು. ಸೊ ನಾವು ಪೈಥಾಗೋರಸ್ ಥಿಯರಮ್ ಅಪ್ಲೈ ಮಾಡ್ಕೋಬೇಕಂದ್ರೆ ಇವೆಲ್ಲನೂ ಸ್ಕ್ವೇರ್ ಇದೆಯಲ್ವಾ, ಸೊ BC² ಇಲ್ಲಿ ನಮಗೆ ಪಾಯಿಂಟ್ಸ್ಗಳು ಬೇರೆ ಬೇರೆ ಬರ್ಬೋದು. ಸೊ ಒಂದು ನಾವಿಲ್ಲಿ ಅಬ್ಸರ್ವ್ ಮಾಡ್ಬೋದು, ಯಾವುದಾದ್ರೂ 2 ಸೈಡ್ಗಳನ್ನ ನಾವು ಆ್ಯಡ್ ಮಾಡಿದ್ಮೇಲೆ ಇನ್ನೊಂದು ಈಕ್ವಲ್ ಬರ್ತಾ ಇದ್ರೆ ಅದೇ ನಮ್ಮದು ಆನ್ಸರ್ ಆಗಿರುತ್ತೆ. ಓಕೆ, ಸೊ ಇನ್ನೊಂದು ನಾನು ಇಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಇಲ್ಲಿ ನಾನು ಸ್ಕ್ವೇರ್ ಮಾಡ್ಕೊಂಡ್ಬಿಡ್ತೀನಿ, ಯಾಕಂದರೆ ಸ್ಕ್ವೇರ್ ಇದೆಯಲ್ವಾ ಪೈಥಾಗೋರಸ್ ಥಿಯರಮಲ್ಲಿ, ಈ ಎಲ್ಲ ರಿಸಲ್ಟ್ಸ್ ಸ್ಕ್ವೇರಲ್ಲಿ ಬರ್ಕೊಂಡ್ಬಿಡೋಣ. ಅಂದರೆ AB² ಎಷ್ಟಾಗುತ್ತೆ 41 ಆಗುತ್ತೆ. ಅಗೇನ್ BC² ಇದು ಎಷ್ಟಾಗುತ್ತೆ 6 ಆಗುತ್ತೆ. ಅಗೇನ್ ಇನ್ನೊಂದೇನಿದೆ AC² = 35 ಆಯ್ತು, ಅಂದರೆ √ ಹೋಗಿಬಿಡ್ತು. ಇವಾಗ ಯಾವ ಎರಡನ್ನು ಕೂಡಿಸಿದ್ರೆ ಇವೆರಡು ಆ್ಯಡ್ ಮಾಡಿದ್ರೆ ಇದು ಬರುತ್ತಲ್ವಾ, ಅಂದರೆ ನಮ್ಗೆ ಇಲ್ಲಿ ಫಾರ್ಮುಲಾ ಏನಂದಂಗಾಯ್ತು, AB² = BC² ಪ್ಲಸ್ AC², ಅಂದರೆ ಪೈಥಾಗೋರಸ್ ಥಿಯರಮ್ ಅಪ್ಲೈ ಆಗ್ತಾ ಇದೆ ಅಂದಂಗಾಯ್ತು. ಅಂದರೆ ಎಷ್ಟಾಗುತ್ತೆ 35 ಪ್ಲಸ್ 6 ಮಾಡಿದ್ರೆ 41 ಬರ್ತಾ ಇದೆ. ಅದೇ ಇದೆ AB² ಆನ್ಸರು. ಓಕೆ, ಅಂದರೆ ನಮ್ಗೆ ಇಲ್ಲಿ ಪಾಯಿಂಟ್ಸ್ಗಳು ಏನಾಗಿದೆ ಅಂದಂಗಾಯ್ತು. ನಾವು ಇದನ್ನ ಪಾಯಿಂಟ್ಸ್ ಈ ಥರ ಕೊಡ್ಲಿಕ್ಕೆ ಬರಲ್ಲ. ಯಾವ ಥರ ಇದೆಯಪ್ಪ ಅಂತಂದ್ರೆ ಅದು ಆ್ಯಕ್ಚುಲಿ ಪಾಯಿಂಟ್ಸ್ ಏನೇ ಆಗಿರ್ಬೋದು. ಇದು A ಇದೆ, ಇಲ್ಲಿ B ಇದೆ, ಇಲ್ಲಿ C ಇದೆ ಅಂತ ಅಂದ್ಕೊಳ್ಳಿ. AB² = BC² ಪ್ಲಸ್ AC² ಇದೆ. ಅರ್ಥ ಆಯ್ತಲ್ವಾ? ಸೊ ಈ ಥರ ಈ ಒಂದು ರಿಸಲ್ಟ್ಸು ಡಿಫೈನ್ ಆಗಿದೆ ಅಂತ ನಾವು ಹೇಳ್ಬೋದು. ABCR ಪೊಸಿಷನ್ ವ್ಯಾಕ್ಟರ್ ಅಂತ ಹೇಳ್ತಾರೆ. ಇಲ್ಲಿ 3 ವ್ಯಾಕ್ಟರ್ಸ್ಗೆ ಕೊಟ್ಟಿದ್ದಾರೆ ಸ್ಟೂಡೆಂಟ್ಸ್. ಇದನ್ನು ನಾವು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪ್ರೂವ್ ಮಾಡಬೇಕು. ಓಕೆ, ಸೊ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತಂದರೆ ಈ 3 ಪಾಯಿಂಟ್ಸ್ ಇದ್ದಾವೆ. ಓಕೆ, ಇದರಲ್ಲಿ ಯಾವುದು A ಇದೆ ಯಾವುದು B ಇದೆ ಗೊತ್ತಿಲ್ಲ, ಬಟ್ ಇದಂತರೂ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಇದೆ ಅಂತ ಹೇಳ್ತಾ ಇದ್ದಾರಾ? ಓಕೆ, ಸೊ ನಾನು ರಫ್ಲಿ ಏನು ಮಾಡ್ತೀನಿ, ಇಲ್ಲಿ ABC ಅಂತ ಬರ್ತೀನಿ. ಕರೆಕ್ಟ್ ಆಗ್ಬೋದು ಆಗದಿರ್ಬೋದು, ಬಟ್ ನಾವು ಇದು ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಪೈಥಾಗೋರಸ್ ಥಿಯರಮ್ ಮೂಲಕನೇ ಹೇಳ್ಬೋದು. ಅಂದರೆ ನಮ್ಗೆ ಇಲ್ಲಿ ಸೈಡ್ ಗೊತ್ತಾಗಬೇಕು, AB ಸೈಡ್ ಬೇಕು, BC ಬೇಕು, ಅಗೇನ್ CA ಬೇಕು, ಇವೆಲ್ಲನೂ ಫೈಂಡ್ ಮಾಡ್ಕೋಬೇಕು. ಅದಕ್ಕೆ ನಾನಿಲ್ಲಿ ಏನು ಮಾಡ್ತಾ ಇದ್ದೀನಿ ಅಂದರೆ ಮ್ಯಾಗ್ನಿಟ್ಯೂಡ್ ಡೈರೆಕ್ಟಾಗಿ AB ವ್ಯಾಕ್ಟರ್ದು ಮ್ಯಾಗ್ನಿಟ್ಯೂಡ್ ಫೈಂಡ್ ಮಾಡ್ತೀವಿ. AB ಬೇಕಂದ್ರೆ ಏನು ಮಾಡ್ಕೋಬೇಕು ನಾವು ಇವಾಗ, ಅಗೇನ್ √ ಹಾಕೊಂತೀವಿ. x2 - x1 ಅಲ್ಲಿ JK ಒಂದಿದೆಯಲ್ಲ, ಡೈರೆಕ್ಟಾಗಿ x2 - ಡಿಸ್ಟೆನ್ಸ್ ಫಾರ್ಮುಲಾ ಅಂದ್ರೆ ಗೊತ್ತಿದೆ. ಸೊ ಇದು A ವ್ಯಾಕ್ಟರ್, ಇದು B ವ್ಯಾಕ್ಟರ್, ಇದ್ರದ್ದು ಕಂಪೋನೆಂಟ್ಸ್ ಬರುತ್ತೆ ಏನಾಗುತ್ತೆ ಹೇಳಿ, 3 - 4 - 4 ಇದು A ವ್ಯಾಕ್ಟರ್ ಅಂತ ಅನ್ಕೊಳ್ಳಿ, A ಪಾಯಿಂಟ್ ಆಗಿದೆ. ಸೊ B ಪಾಯಿಂಟ್ ಅದು ಬರ್ಕೊಂಡ್ರೆ ಏನಾಗುತ್ತೆ 2 - 1 1 ಆಗುತ್ತೆ. C ಪಾಯಿಂಟ್ ಅದು ಬರ್ಕೊಂಡ್ರೆ 1 ಇದೆ, ಇಲ್ಲಿ -3 ಇದೆ, -5 ಇದೆ. ಓಕೆ, ಸೊ ಸಾಲ್ವ್ ಮಾಡ್ತಾ ಹೋಗೋಣ. A B ತೊಗೊಂಡಿದ್ವಿ, ಅಲ್ಲಿದೆ A, ಅಗೇನ್ B, ಅಂದರೆ ಇದು x2 - x1 2 - 3 ಹೋಲ್ ಸ್ಕ್ವೇರ್, ಅಗೇನ್ ಪ್ಲಸ್ y2 -1 -4, ಇದು ಮೈನಸ್ ಪ್ಲಸ್ ಆಯ್ತು ನೋಡಿ, y2 ಮೈನಸ್ ಆಗ್ತಾ ಇದೆ ಅಲ್ವಾ. ಸೊ ಹಾಗಾಗಿ ಹೋಲ್ ಸ್ಕ್ವೇರ್ ಪ್ಲಸ್ 1 - ಪ್ಲಸ್ ಅಗೇನ್ ಹೋಲ್ ಸ್ಕ್ವೇರ್, 2 ಮೈನಸ್ ಇದಾವೆ ನೋಡಿ ಲಾಸ್ಟಲ್ಲಿ. ಓಕೆ, ಸಿಂಪ್ಲಿಫೈ ಮಾಡಿ ಎಷ್ಟು ಬರುತ್ತೆ ನೋಡಿ, ಇದು √ 2 - 1 ಅಂದರೆ 2 - 3 ಅಂದರೆ 1 ಬರುತ್ತೆ. 1² ಆನ್ಸರ್ 1 ಆಗುತ್ತೆ, ಮೈನಸ್ ಬರಲಿ ಪ್ಲಸ್ ಬರಲಿ 1 ಆಯಿತು. ಇದು 4 - ಅಂದರೆ 3 ಆಯಿತು, 3² ಆನ್ಸರ್ 9 ಆಗುತ್ತೆ. 4 + 1 5, 5 ಅಂದರೆ 25, 25 + 10 ಅಂದರೆ √35 ಬಂತು ಸ್ಟೂಡೆಂಟ್ಸ್ ಇದು. ಓಕೆ, ಇದು √35. ನೆಕ್ಸ್ಟ್ ಇನ್ನು BC ಮಾಡ್ಕೊಳ್ಳೋಣ. ಸೊ ಇದು ಅರ್ಥ ಆಗ್ತಾ ಇದೆ ಅಲ್ವಾ ನಿಮಗೆ? ಓಕೆ, ಇವಾಗ BC ಮಾಡಬೇಕಂದ್ರೆ ಇದು x2 y2 z2, ಇದು x1 y1 z1, ಲಾಸ್ಟ್ ಯಾವುದಿದೆ C ಇದೆ ಅಲ್ವಾ. ಓಕೆ, ಇವಾಗ ಅಗೇನ್ ಸ್ಟಾರ್ಟ್ ಮಾಡಿ ಸೇಮ್. 1 - 2 ಹೋಲ್ ಸ್ಕ್ವೇರ್ ಪ್ಲಸ್ -3, ಇಲ್ಲಿ ಆಲ್ರೆಡಿ ಮೈನಸ್ ಇದೆ, ಸೊ +- 1 ಹೋಲ್ ಸ್ಕ್ವೇರ್. ನೆಕ್ಸ್ಟ್ ಇಲ್ಲೇನಿದೆ ಪ್ಲಸ್ -5, ಇಲ್ಲಿ 1 ಇದೆ, ಸೊ -1 ಹೋಲ್ ಸ್ಕ್ವೇರ್. ಅಗೇನ್ ಇಲ್ಲಿನೂ ಸಿಂಪ್ಲಿಫೈ ಮಾಡಿ. 1 - 2 ಅಂದರೆ ಅಗೇನ್ ಇದು 1 ಆಗುತ್ತೆ. -3 ಪ್ಲಸ್ ಮೈನಸ್ ಆಗಿ ಇಲ್ಲೇನು ಬಂತು -2 ಹೋಲ್ ಸ್ಕ್ವೇರ್ ಅಂದರೆ 4 ಆಗುತ್ತೆ. ಇದು 6 ಆಯಿತು, ಕರೆಕ್ಟಾ? 6² ಸ್ಕ್ವೇರ್ ಮಾಡೇ ಬರ್ದ್ಬಿಡೋಣ. 6² ಎಷ್ಟಾಗುತ್ತೆ 36, 36 + 1 ಅಂದರೆ 40, 41 ಆಯಿತು. 40 + 1 41, √41 ಬಂತು. ಇನ್ನು CA ಒಂದು ಮಾಡ್ಕೊಂಡ್ಬಿಡೋಣ. ಓಕೆ, ಸೊ CA ಫೈಂಡ್ ಮಾಡ್ಕೊಳ್ಬೇಕಂದ್ರೆ ಇದು C ಇದೆ, ಅದು A ಆಗುತ್ತೆ. ಅಂದರೆ ಅದು x2 y2 z2, ಇದು x1 y1 z1 ರಿವರ್ಸ್. ಅಬ್ಸರ್ವ್ ಮಾಡಿ, 3 ಇಲ್ಲೇನಿದೆ 1 ಇದೆ, ಸೊ 3 - 1 ಹೋಲ್ ಸ್ಕ್ವೇರ್ ಪ್ಲಸ್ ನೆಕ್ಸ್ಟು -4 ಸಾರಿ ಇದು ಮೈನಸ್ ಬರೀಬೇಕಲ್ವಾ, -4 ಇದು ಮೈನಸ್ ಪ್ಲಸ್ 3 ಆಗುತ್ತೆ ಹೋಲ್ ಸ್ಕ್ವೇರ್ ಪ್ಲಸ್ ಅಗೇನ್ ಅಲ್ಲೇನಿದೆ -4, ಅಗೇನ್ -4 ಇಲ್ಲಿ ಮೈನಸ್ ಇದೆ, ಸೊ +5 ಹೋಲ್ ಸ್ಕ್ವೇರ್. ಸೊ ಇದನ್ನ ಸಿಂಪ್ಲಿಫೈ ಮಾಡಿ. 3 - 1 ಅಂದರೆ 2² ಆನ್ಸರ್ 4 ಆಗುತ್ತೆ. ಅಗೇನ್ -4 + 3 ಅಂದರೆ ಸ್ಟೂಡೆಂಟ್ಸ್ 1 ಬರುತ್ತೆ, 1² ಆನ್ಸರ್ 1 ಆಗುತ್ತೆ. -1 ಬರುತ್ತೆ ಆ್ಯಕ್ಚುಲಿ, ಸ್ಕ್ವೇರ್ ಇದೆ. ಸೊ 5 - 4 ಅಂದರೆ ಅದು ಕೂಡ 1 ಬರುತ್ತೆ.
4 + 1 + 1 ಅಂದರೆ 6 ಆಯಿತು. ಸೊ ಈ 3 ಆನ್ಸರ್ಸ್ಗಳು ಬಂದಿದೆ. ಪೈಥಾಗೋರಸ್ ಥಿಯರಮ್ ಪ್ರಕಾರ ನಾವು ಹೋದ್ವಿ ಅಂತ ಅಂದ್ಕೊಳ್ಳಿ, AB² = AC² BC² ಈ ಥರ ಮಾಡ್ತೀವಲ್ವಾ. ಸೊ ಇದಕ್ಕೆ ಸ್ಕ್ವೇರ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್. ನಾವು ಸ್ಕ್ವೇರ್ ಮಾಡ್ಕೊಂಡ ತಕ್ಷಣ ನನಗಿಲ್ಲಿ ಸಿಗುತ್ತೆ AB² ಆನ್ಸರ್. ಮ್ಯಾಗ್ನಿಟ್ಯೂಡ್ ಆಫ್ AB² ಆನ್ಸರ್ ಎಷ್ಟು ಬರುತ್ತೆ? 35 ಇದೆ. ಅಗೇನ್ BC² ಅಂತಂದರೆ 41 ಇದೆ. ಅಗೇನ್ CA² ಮಾಡಿದಾಗ ಆನ್ಸರ್ ಏನಿದೆ? 6 ಇದೆ. ಸೊ ಇಲ್ಲಿ ಬಂದಿರುವಂಥ ಯಾವುದಾದ್ರೂ 2 ರಿಸಲ್ಟ್ಸ್ನ ಆ್ಯಡ್ ಮಾಡಿದ್ರೆ ಇನ್ನೊಂದಿಗೆ ಈಕ್ವಲ್ ಆಗ್ತಾ ಇದೆ ಅಂದರೆ ನಮ್ಮ ಪೈಥಾಗೋರಸ್ ಥಿಯರಮ್ ಪ್ರೂವ್ ಮಾಡಿದಾಗೆ 35 + 6 ಮಾಡಿದ್ರೆ 41 ಬರ್ತಾ ಇದೆ. ಅಂದರೆ ಆ್ಯಕ್ಚುಲಿ ನಮ್ಮದು ಫಾರ್ಮುಲಾ ಏನಾಗಿದೆಯಪ್ಪ ಅಂತಂದರೆ ಇಲ್ಲಿ ಯಾವುದಕ್ಕೆ ಈಕ್ವಲ್ ಆಗ್ತಾ ಇದೆ ಅಂದರೆ BCಗೆ ಈಕ್ವಲ್ ಆಗ್ತಾ ಇದೆ ಸ್ಟೂಡೆಂಟ್ಸ್. BC² = AB² ವೆಕ್ಟರ್ AB² ಪ್ಲಸ್ CA² ಈಕ್ವಲ್ ಆಗ್ತಾ ಇದೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಲ್ವಾ? ಮ್ಯಾಗ್ನಿಟ್ಯೂಡ್ ಆಫ್ CA². ಹೇಗೆ ಅಬ್ಸರ್ವ್ ಮಾಡಿ, AB² ಆನ್ಸರ್ ಎಷ್ಟಿದೆ? 35 ಇದೆ. ಇದು 6 ಇದೆ. 35 ಮಾಡಿದ್ರೆ 41. BCಗೆ ಆನ್ಸರ್ ಬರೋಬ್ಬರಿ ಆಗ್ತಾ ಇದೆ ಅಲ್ವಾ BC²ಗೆ? ಅಂದರೆ ಪೈಥಾಗೋರಸ್ ಥಿಯರಮ್ ಸ್ಯಾಟಿಸ್ಫೈ ಮಾಡಿದ ಹಾಗೆ. ಅಂದರೆ ಆ್ಯಕ್ಚುಲಿ ನಾವು ತೊಗೊಂಡಿರೋಂಥ ಪಾಯಿಂಟ್ಸ್ ರಾಂಗ್ ಇದೆ. ನಾವು ಇಲ್ಲಿ ಏನು ತೊಗೋಬೇಕಾಗಿತ್ತು? ಇದನ್ನು ಇಲ್ಲಿ ಬರಲ್ಲ. ನಾವು ಅಸ್ಯೂಮ್ ಮಾಡ್ಕೊಂಡಿದ್ವಲ್ಲ ಯಾವುದೋ ಬರ್ಬೋದು ಅಂತ ಹೇಳಿ. ಸೊ ಆ್ಯಕ್ಚುಲಿ ಇಲ್ಲಿ ಏನಿದೆ? BC ಇದೆ. ಸೊ ಇಲ್ಲಿ B ಬರಬೇಕು, ಇಲ್ಲಿ C ಬರಬೇಕು, ಇಲ್ಲಿ A ಇರುತ್ತೆ. ಅಂದರೆ BC² = AB² ಪ್ಲಸ್ CA² ಆಗಿದೆ. ಓಕೆ, ಇದು ನಮ್ಮದು ಪೈಥಾಗೋರಸ್ ಥಿಯರಮ್ ಪ್ರೂವ್ ಮಾಡಿದಾಗ. ಅಂದರೆ ಪೈಥಾಗೋರಸ್ ಥಿಯರಮ್ ಇಲ್ಲಿ ಸ್ಯಾಟಿಸ್ಫೈ ಮಾಡ್ತಾ ಇದೆ ಅಂತ ಅಂದಾಗ, ಅಂದರೆ ಈ ಒಂದು ಕಂಡೀಷನ್ ಪ್ರೂವ್ ಮಾಡಿದೆ ಅಂದರೆ ನಾವಿಲ್ಲಿ ಹೇಳ್ಬೋದು AB ಆ್ಯಂಡ್ C ಆರ್ ರೈಟ್ ಆ್ಯಂಗಲ್ ಟ್ರಯಾಂಗಲ್ ಅಂತ ಬರೀಬಿಡಿ. ಕನ್ಕ್ಲೂಷನ್ ಈಸಿ ಇದೆ ಅಲ್ವಾ? ಎಸ್, ನೆಕ್ಸ್ಟ್ ಒಂದು ಕ್ವಶನ್ಗೆ ಹೋಗೋಣ. ಕ್ವಶನ್ ನಂಬರ್ 10 ಏನು ಹೇಳಿದ್ರೆ, ವೆಕ್ಟರ್ A ಕೊಟ್ಟಿದ್ದಾರೆ, ವೆಕ್ಟರ್ B ಕೊಟ್ಟಿದ್ದಾರೆ, C ಕೊಟ್ಟಿದ್ದಾರೆ, ಸಚ್ ದಟ್ A + λB ಈಸ್ ಪರ್ಪೆಂಡಿಕ್ಯುಲರ್ ಟು C ವೆಕ್ಟರ್ ಅಂತ ಹೇಳ್ತಾರೆ. ಅಂದರೆ ನಾವು ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕು? A + λ × B ನ ಫಸ್ಟ್ ಬರ್ಕೋಬೇಕು, ಅಂದರೆ ಫೈಂಡ್ ಔಟ್ ಮಾಡ್ಕೋಬೇಕು. A ವೆಕ್ಟರ್ ಏನಿದೆ? 2i + 2j + 3k. ಅದಾದಮೇಲೆ ಪ್ಲಸ್ λ × B, λ ಒಂದು ಮಲ್ಟಿಪ್ಲೈ ಮಾಡ್ಕೊಂಡ್ಬಿಡೋಣ. -λ × i ಪ್ಲಸ್ 2λ × j ಪ್ಲಸ್ λ × k. ಓಕೆ, ಸೊ ಇವೆರಡನ್ನ ಎಡಿಷನ್ ಮಾಡ್ಕೊಂಡ್ಬಿಟ್ರೆ ನಮಗೊಂದು ಆನ್ಸರ್ ಸಿಗುತ್ತೆ. ಓಕೆ, ಎಡಿಷನ್ ಯಾವ ಥರ ಮಾಡ್ತೀವಿ? ನಾವು I to I ಮಾಡ್ಕೊತೀವಿ. ಅಂದರೆ ಏನಾಯ್ತು ಇಲ್ಲಿ? I to I ಮಾಡ್ಕೊಂಡ ತಕ್ಷಣ ಇವೆರಡು ಆ್ಯಡ್ ಆಗಂಗಿಲ್ಲ. ಸೊ ಹಾಗಾಗಿ ಆ್ಯಸ್ ಇಟ್ ಈಸ್ 2 - λ ಉಳಿತೆ. ಅಗೇನ್ ಪ್ಲಸ್ ಇಲ್ಲಿ 2 ಅಗೇನ್ 2 + 2 4 λ ಅಂತ ಈ ಥರ ಬರೀಬೇಡಿ. ಇದು ಬೇರೆ ಇದು ಬೇರೆ ಇರುತ್ತೆ. ಹಾಗಾಗಿ 2 + 2λ j ಆಗುತ್ತೆ. ಅಗೇನ್ 3 + λ k ಆಯಿತು. ಸೊ ಇದು ನಮಗೆ ಬಂದಿರುವಂಥ ಇದಕ್ಕೆ ಬೇಕಿದ್ರೆ ನೀವು D ಅಂತ ಕೊಟ್ಬಿಡಿ. ಓಕೆ, ಈ ಒಂದು D ಏನಾಗಿದೆ ಅಂತ ಹೇಳ್ತಾರೆ ಅವರು? C ಜೊತೆ ಪರ್ಪೆಂಡಿಕ್ಯುಲರ್ ಇದೆ. ಸೊ 2 ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಇದ್ರೆ ಅದರದ್ದು ಡಾಟ್ ಪ್ರಾಡಕ್ಟ್ ಏನಾಗಬೇಕು? 0 ಇರದೇ ಇರುತ್ತೆ. ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ ಪರ್ಪೆಂಡಿಕ್ಯುಲರ್ ಇದೆ ಅಂತ. ಸೊ ನಾನು ಇದನ್ನ D ಅಂತ ತೊಗೊಂಡಿನಿ ಅಂದರೆ D.C ವ್ಯಾಕ್ಟರ್ದು ಆನ್ಸರ್ 0 ಇದೆ ಅಂತ ನಾವು ತೊಗೊಳ್ಬೇಕು ಇವಾಗ. ಯಾಕಂದರೆ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ನಾವು ಇಲ್ಲಿ λ ವ್ಯಾಲ್ಯೂ ಫೈಂಡ್ ಮಾಡೋದಿದೆ. ಸೊ D ಆನ್ಸರ್ ಏನೇನು ಬಂದಿದೆ ನೋಡಿ, ಇಲ್ಲಿದೆ ಅಲ್ವಾ? ಬರ್ಕೊಂಬಿಡಿ. 2 - λ i ಪ್ಲಸ್ 2 + 2λ j. ಅದಾದಮೇಲೆ ಪ್ಲಸ್ 3 + 3λ k. ಓಕೆ, ಇದಕ್ಕೇನಾ? ಇದು ಪೂರಾ ಡಿದ ಆನ್ಸರ್ ಆಯಿತು. ಡಾಟ್ ಸಿದ ಆನ್ಸರ್ ಏನಿದೆ? ಸಿ ವ್ಯಾಕ್ಟರ್ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ. 3i + j = 0 ತಗೋಬೇಕು ಇವಾಗ. ಓಕೆ, ಸೊ ಇವಾಗ ಇದು ಡಾಟ್ ಪ್ರಾಡಕ್ಟ್ ಬಂದರೆ I.I ಮಾಡಿದ್ರೆ ಎಷ್ಟು ಬರುತ್ತೆ? 1 ಬರುತ್ತೆ. ಅಂದರೆ ಇವೆರಡನ್ನ ಮಲ್ಟಿಪ್ಲೈ ಮಾಡಬೇಕು. ಏನು? 3 ಯಿಂದ 2 - λ. ಅದಾದಮೇಲೆ J.J ಮಾಡ್ಕೊತೀರಾ. ಅಂದರೆ ಇಲ್ಲಿ ಮಧ್ಯದಲ್ಲಿ ಪ್ಲಸ್ ಬರುತ್ತೆ. ಸ್ವಲ್ಪ ಪ್ಲಸ್ ದೊಡ್ಡದಾಯ್ತು ಅನ್ಸ್ಕೊತೀನಿ. ಓಕೆ, ಸೊ ಪ್ಲಸ್ J.J ದ ಆನ್ಸರ್ 1 ಆಗುತ್ತೆ. ಅಂದರೆ J ಹೋಗ್ಬಿಡ್ತು, ಇಲ್ಲಿ 1 ಇದೆ. ಅಂದರೆ ಅಗೇನ್ ಇದೇ ಆನ್ಸರ್ನ ಬರೀಬೇಕಾ? 2 + 2λ. ಕೆ ಅಂತೂ ಇಲ್ಲ, 0ನೇ ಹೋಗ್ಬಿಡುತ್ತೆ. = 0. ಓಕೆ, ಇವಾಗ ಏನು ಮಾಡ್ಕೊತಾರೆ? 2ನ ಮಲ್ಟಿಪ್ಲೈ ಮಾಡಿ, ಇದು 6 ಆಯಿತು. ಇದು 3λ, ಇಲ್ಲಿ 2 ಇದೆ, ಇಲ್ಲಿ 2λ ಇದೆ, = 0. ಸೊ ಇವಾಗ λ ಸಿಂಪ್ಲಿಫೈ ಮಾಡ್ಬೋದಾ? 6 + 2 ಅಂದರೆ ಇದಾಯಿತು 8. -3 + 2 + ಮೈನಸ್ ಆಗುತ್ತೆ. ಸೊ ಇದು ಆನ್ಸರ್ ಬಂತು -λ = 0. ದೆನ್ λ = ಎಷ್ಟು ಬಂತು ಸ್ಟೂಡೆಂಟ್ಸ್? λ ಈ ಕಡೆ ಬಂದರೆ 8. ಸೊ λ = ಸಿಕ್ತು ನಮಗೆ 8. ಇಷ್ಟೇ ಮಾಡೋದು ನೋಡಿ, ಏನೇನು ಇಲ್ಲ ಇದರಲ್ಲಿ. ಈಜಿಯೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು. ಕರೆಕ್ಟಾ?
ಓಕೆ, ಸೊ ಇದು 3 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಕೇಳಿದ್ದಾರೆ ಎಕ್ಸಾಮಲ್ಲಿ. ಇಫ್ ಎ ಬಿ ಸಿ ಆರ್ ಅ ಯೂನಿಟ್ ವ್ಯಾಕ್ಟರ್ ದೆನ್ ಶೋ ದ್ಯಾಟ್ a ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ಸ್ ಟು 0 ಆಗುತ್ತಾ ಪ್ರೂವ್ ಮಾಡಿ. ಅಗೇನ್ ಫೈಂಡ್ ದ ವ್ಯಾಲ್ಯೂ ಆಫ್, ಓಕೆ ಸರಿ, ಇದು ಸಚ್ ದ್ಯಾಟ್ ಇದೆ. ಸೊ ಇದು 0 ಅಂತ ಕೊಟ್ಟಿದ್ದಾರೆ, ನಾವಿಲ್ಲಿ ಈ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕಾಗಿರೋದು. ಓಕೆ, ಸೊ ಫಸ್ಟ್ ಹಿಂಟನ್ನು ಮೂಲಕನೇ ಹೋಗೋಣ. ಏನಿದೆ, ಈ ಒಂದು ಯೂನಿಟ್ ವ್ಯಾಕ್ಟರ್ ಇದಾವ ಅಂತ ಕೊಟ್ಟಿದ್ದಾರೆ, ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಅ ಸಿ. ಇವು ಯೂನಿಟ್ ವ್ಯಾಕ್ಟರ್ ಇದ್ರೆ ಇದ್ರ ಆನ್ಸರ್ 1 ಇರುತ್ತಲ್ವಾ. ಓಕೆ, ಹಿಂಟ್ ಕೊಟ್ಟಿರೋದೇನು, ಮ್ಯಾಗ್ನಿಟ್ಯೂಡ್ ಆಫ್ ಎ ಪ್ಲಸ್ ಬಿ ಪ್ಲಸ್ ಸಿ, ಇದರ ಆನ್ಸರ್ 0 ಇದೆ ಅಂತ ಕೊಡ್ತಾರೆ. ಸೊ ನಾನು ಇನ್ನೇನು ಮಾಡ್ತೀನಿ, ಹೋಲ್ ಸ್ಕ್ವೇರ್ ಮಾಡ್ತೀನಿ. ಹೋಲ್ ಸ್ಕ್ವೇರ್ ಮಾಡಿದ್ರೆ 0 ಸ್ಕ್ವೇರ್ 0ನೇ ಇರುತ್ತಾ. ಓಕೆ, ಸೊ ಇದನ್ನು 0 ಸ್ಕ್ವೇರ್ ಬರ್ಕೊಂಡ ತಕ್ಷಣ ಇದನ್ನು ನಾನು ಡಾಟ್ ಪ್ರಾಡಕ್ಟ್ ಒಳಗೆ ಕನ್ವರ್ಟ್ ಮಾಡ್ತೀನಿ. ಸ್ಕ್ವೇರ್ ಇದೆ, ಸೊ ಹಾಗಾಗಿ ಇದನ್ನು ನಾನು 2 ಸತಿ ಬರ್ಕೊಂಡು ಡಾಟ್ ಪ್ರಾಡಕ್ಟ್ನ ಅಪ್ಲೈ ಮಾಡ್ಕೊತೀನಿ. ಓಕೆ, ಸೊ ಇವಾಗ ಇದ್ರದ್ದು ಫಾರ್ಮುಲಾನೇ ಇದೆ, ಗೊತ್ತಿದ್ರೆ ಡೈರೆಕ್ಟಾಗಿ ಬರಿಬೋದು, ಇಲ್ಲ ಅಂದರೆ ನಾವು ಇವಾಗ ಸಾಲ್ವ್ ಮಾಡೋಣ. ಎ ಡಾಟ್ ಎ ಮಾಡ್ಕೊಂಡ್ರೆ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಬರುತ್ತೆ. ಅಗೇನ್ ಎ ಡಾಟ್ ಬಿ ಬರುತ್ತೆ, ನೆಕ್ಸ್ಟು ಎ ಡಾಟ್ ಬಿ, ನೆಕ್ಸ್ಟ್ ಪ್ಲಸ್ ಎ ಡಾಟ್ ಸಿ. ಅರ್ಥ ಆಗ್ತಾ ಇದೆ ಅಲ್ವಾ. ನಾನು ಫಸ್ಟ್ ಏನು ಮಾಡ್ತಾ ಇದ್ದೀನಿ, ಎ ಇಂದ ಮಲ್ಟಿಪ್ಲೈ ಮಾಡ್ಕೊತಾ ಇದ್ದೀನಿ, ಇದು ಡಾಟ್ ಆಗಬೇಕು. ಎ ಡಾಟ್ ಸಿ, ಎದಿಂದ ಮುಗಿತು. ಇನ್ನು ಬಿ ಇಂದ ಫಸ್ಟು ಬಿ ಡಾಟ್ ಎ, ಬಿ ಡಾಟ್ ಎ, ನೆಕ್ಸ್ಟು ಬಿ ಡಾಟ್ ಬಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ. ಅಗೇನ್ ಬಿ ಡಾಟ್ ಸಿ, ಇದು ಬಿ ಇದು ಮುಗಿತಾ. ನೆಕ್ಸ್ಟು ಇನ್ನು ಸಿದು ಮಾಡ್ಕೊಳ್ಳಿ, ಹಾಗೆ ಕಂಟಿನ್ಯೂ ಮಾಡೋಣ. ಸಿ ಇಂದ ಮಾಡಿ, ಸಿ ಡಾಟ್ ಎ, ನೆಕ್ಸ್ಟು ಸಿ ಡಾಟ್ ಬಿ, ಲಾಸ್ಟಲ್ಲಿ ಸಿ ಡಾಟ್ ಸಿ ಏನಾಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಆಲ್ರೆಡಿ ಕೊಟ್ಟಿರುವಂಥದ್ದು. ಓಕೆ, ಇಲ್ಲಿ ನಾವು ಅಬ್ಸರ್ವ್ ಮಾಡಬೇಕಾಗಿರೋದೇನಪ್ಪ ಅಂತಂದರೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆನ್ಸರ್ ಆಲ್ರೆಡಿ ಗೊತ್ತಿದೆಯಲ್ವಾ. ಸೊ ಇದ್ರ ವ್ಯಾಲ್ಯೂನ ಫಿಲಪ್ ಮಾಡ್ಕೊಂಡು ಹೋಗ್ಬಿಡೋಣ, ಮತ್ತೆ ವಾಪಸ್ ಬರೀಲಿಕ್ಕಿಂತಲೂ ಯಾವ್ಯಾವ ವ್ಯಾಲ್ಯೂಸ್ ನಮಗೆ ಗೊತ್ತಿದ್ದಾವೆ ನೋಡಿ. ಓಕೆ, ಎ ಬಿ ಸಿ ಇಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ, ಎಲ್ಲದ್ರ ಆನ್ಸರ್ 1 ಇದೆ, ಅಂದರೆ ಇದರ ಆನ್ಸರ್ 1 ಸ್ಕ್ವೇರ್ ಆಗುತ್ತೆ, ಇದನ್ನು 1 ಆಗುತ್ತೆ, ಇದನ್ನು 1 ಆಗುತ್ತೆ. ಇನ್ನು ಉಳಿದಿರೋ ರಿಸಲ್ಟ್ಸ್ನ ಫೋಕಸ್ ಮಾಡಿ. ಇಲ್ಲಿ ಎ ಡಾಟ್ ಬಿ ಇದೆ ಸ್ಟೂಡೆಂಟ್ಸ್, ಅದಾದಮೇಲೆ ಇಲ್ಲಿ ಬಿ ಡಾಟ್ ಎ. ಅಂದರೆ ಕಮ್ಯುನಿಟಿ ಎಲ್ಲ ಸ್ಯಾಟಿಸ್ಫೈಡ್ ಇದೆ, ಎ ಡಾಟ್ ಬಿನೂ ಬರೀಬೋದಲ್ವಾ. ಅಂದರೆ ಇದು ಟ್ವೈಸ್ ಆಯಿತು, ಇದು ಕೂಡ ಟ್ವೈಸ್ ಆಗುತ್ತೆ ನೋಡಿ. ಎ ಡಾಟ್ ಸಿ ಇಲ್ಲಿದೆ, ಅಗೇನ್ ಇನ್ನೊಂದಲ್ಲಿದೆ ಸಿ ಡಾಟ್, ಇದು ಕೂಡ ಟ್ವೈಸು, ಅಗೇನ್ ಬಿ ಡಾಟ್ ಸಿ, ಇವೆರಡು. ಅಂದರೆ ಎಲ್ಲ ಕಡೆನೂ ಟ್ವೈಸ್ ಆನ್ಸರ್ ಬರ್ತಾ ಇದೆ. ಅದು ಬಿಟ್ಟರೆ ಮ್ಯಾಗ್ನಿಟ್ಯೂಡ್ ಆಫ್ ಇವನ್ನ ಒಂದು ಕಡೆ ಬರ್ಕೊಂಬೋಣ, ಇದು 1 ಇದೆ, ಇದನ್ನು ಕೂಡ 1 ಇದೆ. ಸೊ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್ ಪ್ಲಸ್ 1 ಸ್ಕ್ವೇರ್, ಈ 3 ಆನ್ಸರ್ ಯಾವುದ್ರದ್ದು, ಮ್ಯಾಗ್ನಿಟ್ಯೂಡ್ ಆಫ್ ಎ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಆ್ಯಂಡ್ ಸಿ ದ ಆನ್ಸರ್ 1 ಇದೆ. ಸೊ ಸ್ಕ್ವೇರ್ ಬರೋದ್ರೆ ಏನು ಫರಕ್ ಬಿಡಲ್ಲ. ಇನ್ನು ಉಳಿದಿರೋದೆಲ್ಲನೂ ಟ್ವೈಸ್, ಅಂದರೆ 2 ಎರಡೆರಡು ರಿಸಲ್ಟ್ಸ್ ಇದೆ, ಅದಕ್ಕೆ ನಾನು 2 ಕಾಮನ್ ತೊಗೊಂಡು 1 ಸತಿ ಮಾತ್ರ ಬರೀತೀನಿ. ಎ ಡಾಟ್ ಬಿ, ಇಲ್ಲಿ 2 ಕೂಡಿ, ಇವೆರಡು ಕೂಡಿ 2 ಇದಾವಲ್ಲ, ಅದಕ್ಕೆ 2 ಕಾಮನ್ ಹೊರಗಡೆ ತೊಗೊಂಡಿದ್ದೀನಿ. ಇದು ಎ ಡಾಟ್ ಬಿ ಅಂದ್ರೆ ಒಂದೇ, ಬಿ ಡಾಟ್ ಎ ಅಂದ್ರೆ ಒಂದೇ. 1 ಸತಿ ಇಲ್ಲಿ ಬರೀತೀನಿ, 2 ಮಲ್ಟಿಪ್ಲೈ ಮಾಡಿದ್ರೆ ಮತ್ತೆ ಅದೇ ಆನ್ಸರ್. ನೆಕ್ಸ್ಟ್ ಇದು ಎ ಡಾಟ್ ಸಿ, ನೆಕ್ಸ್ಟು ಬಿ ಡಾಟ್ ಸಿ, ಯಾವುದಾದ್ರೂ ಹಿಂದೆ ಮುಂದೆ ಬರೆದ್ರೂ ಕೂಡ ನಡೆಯುತ್ತೆ. ಇಸ್ ಈಕ್ವಲ್ಸ್ ಟು 0. ಇದು 1 + 1 + 1 ಎಷ್ಟಾಯ್ತು ನೋಡಿ, 3 ಆಯ್ತಾ. ಇದು ಪೂರ ಆನ್ಸರು. 1 ಸ್ಕ್ವೇರ್ ಅಂದರೆ 1 ಆಗುತ್ತೆ. 1 + 1 + 1 3. 3ನ ನಾನು ಈ ಕಡೆ ತೊಗೊಂಡು ಹೋಗ್ತೀನಿ, ಏನಾಗುತ್ತೆ ಇಲ್ಲಿ 2 ಇಂಟು ಎ ಡಾಟ್ ಬಿ, ಫಸ್ಟ್ ಇದನ್ನು ಬರ್ಕೊಳ್ಳೋಣ, ಬಿ ಡಾಟ್ ಸಿ, ಅದಾದಮೇಲೆ ಇದನ್ನು ಸಿ ಡಾಟ್ ಎ, ಕಮ್ಯುನಿಟಿ ಇಲ್ಲ ಯಾವ್ದು ಬೇಕಾದ ಫಸ್ಟ್ ಬರ್ಕೊಳ್ಳಿ ನಡೆಯುತ್ತೆ. ಇದು +3 ಇದ್ದು ಈ ಕಡೆ ಬಂದರೆ -3 ಆಗುತ್ತೆ. ಇವಾಗ ಏನು ಮಾಡ್ಕೊಳ್ಳೋಣ, ಈ 2 ಅಂತ ತಗೊಂಡ್ಬಿಡೋಣ ಸ್ಟೂಡೆಂಟ್ಸ್. 2ನ ಆ ಕಡೆ ಶಿಫ್ಟ್ ಮಾಡ್ಕೊಳ್ಳೋಣ, ಅದೇ ನಮಗೆ ಕ್ವಶನ್ ಕೇಳಿದ್ರಲ್ವಾ. ಈ 2ನ ನಾನು ಈ ಕಡೆ ಶಿಫ್ಟ್ ಮಾಡ್ಕೊತೀನಿ, ಅಂದರೆ ಏನಾಗುತ್ತೆ, ಡಿವೈಡ್ ಬೈ 2 ಇದೆ ಅಲ್ವಾ ಕ್ವಶನಲ್ಲಿ ಕೇಳಿರೋದವರು. ಎ ಡಾಟ್ ಬಿ, ಬಿ ಡಾಟ್ ಇ, ಸಿ ಡಾಟ್ ಎ, ಆನ್ಸರ್ ಎಷ್ಟು ಬಂತು ನೋಡಿ, -3/2. ಎಷ್ಟು ಮಾಡಿದರೆ ಈ ಎಕ್ಸಾಂಪಲ್ ಇಲ್ಲಿಗೆ ಕಂಪ್ಲೀಟ್ ಆಯ್ತು. ವ್ಯಾಕ್ಟರ್ ಎ ಬಿ ಸಿ ಆಫ್ ಅ ಟ್ರಯಾಂಗಲ್, ಎ ಬಿ ಸಿ ಕೊಟ್ಟಿದ್ದಾರೆ ಇಲ್ಲಿ. ಓಕೆ, ಇದು ಎ ವ್ಯಾಕ್ಟರ್, ಇದು ಬಿ ಅಂತ ಅನ್ಕೊಳ್ಳಿ, ಇದು ಸಿ ಇದು ಪಾಯಿಂಟ್ ಅನ್ಕೊಳ್ಳಿ. ಅಗೇನ್ ಏನು ಹೇಳ್ತಾರೆ ನೋಡಿ, ಆ್ಯಂಗಲ್ ಎ ಬಿ ಸಿ ಅಂದರೆ ಇದು ಆ್ಯಂಗಲ್ ಬಿದು. ಓಕೆ, ಸೊ ಬಿದ ಆ್ಯಂಗಲ್ನ ನೀವು ಫೈಂಡ್ ಮಾಡ್ಕೋಬೇಕು. ಆ್ಯಂಗಲ್ ಬಿಟ್ವೀನ್ ದ ಬಿ ಎ ಆ್ಯಂಡ್ ಬಿ ಸಿ. ಇವಾಗ ನೀವೊಂದು ಟ್ರಯಾಂಗಲ್ ಡ್ರಾ ಮಾಡ್ಕೊಂಡ್ರಿ ಅಂತ ಅನ್ಕೊಳ್ಳಿ, ಅದು ಯಾವುದೇ ಡಿಗ್ರಿ ಇರಲಿ. ಓಕೆ, ಸೊ ನಿಮ್ಮದು ಆ್ಯಂಗಲ್ ಬಿ ಇಲ್ಲಿ ಬರಬೇಕು, ಇಲ್ಲಿ ಎ ಬರಬೇಕು, ಇಲ್ಲಿ ಸಿ ಬರಬೇಕು. ಕರೆಕ್ಟಾ. ಬಿ ಎ ಡೈರೆಕ್ಷನ್ ಕೊಟ್ಟಿದ್ದಾರೆ, ಈ ಥರ ಮಾಡ್ಕೊಳ್ಳಿ. ಅದಾದಮೇಲೆ ಬಿ ಸಿ ಬರಬೇಕು. ಅರ್ಥ ಆಯ್ತಲ್ವಾ. ಅಂದರೆ ಇದರ ಮಧ್ಯದಲ್ಲಿ ಇದೆಯಲ್ಲ, ಇದು ನಿಮ್ಮದು ಟೀಟಾ ಆಗಿದೆ. ಅಂದರೆ ಬಿ ಎ ಮಾಡಿಕೊಂಡ್ರೆ ಒಂದು ಸೈಡ್ ಸಿಗುತ್ತೆ, ಬಿ ಸಿ ಮಾಡಿದ್ರೆ ಇನ್ನೊಂದು ಸೈಡ್ ಸಿಗುತ್ತೆ. ಸೊ ಬಿ ಎ ಮತ್ತು ಬಿ ಸಿದು 2 ಸೈಡ್ ತೊಗೊಂಡು ಕಾಸ್ ಥೀಟಾದ ಫಾರ್ಮುಲಾ ಇದೆ, ಅದನ್ನು ಅಪ್ಲೈ ಮಾಡೋಣ. ಬಿ ಎ ಸಾಲ್ವ್ ಮಾಡಿದ್ರೆ ನಿಮಗೆ ಎ ವ್ಯಾಕ್ಟರ್ ಬರುತ್ತೆ ಅಂತ ಅನ್ಕೊಳ್ಳಿ, ಇದನ್ನು ಮಾಡಿದ್ರೆ ಬಿ ವ್ಯಾಕ್ಟರ್ ಬರುತ್ತೆ. ಸೊ ಕಾಸ್ ಥೀಟಾ ಇಸ್ ಈಕ್ವಲ್ಸ್ ಟು ಎ ಡಾಟ್ ಬಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಎ ಇಂಟು ಮ್ಯಾಗ್ನಿಟ್ಯೂಡ್ ಆಫ್ ಬಿ, ಅದು ಫಾರ್ಮುಲಾ ಇದೆ. ಸೊ ಬಿ ಎ ವ್ಯಾಕ್ಟರ್ ಮಾಡಬೇಕಂದ್ರೆ ವ್ಯಾಕ್ಟರ್ ಜಾಯಿನಿಂಗ್ 2 ಪಾಯಿಂಟ್ ಫಾರ್ಮುಲಾ ಆಲ್ರೆಡಿ ನಾವು ಸ್ಟಡಿ ಮಾಡಿದ್ವಿ. ಅದ್ರ ಪ್ರಕಾರ ನಾವು ಇಲ್ಲಿ ಫಸ್ಟ್ ಈ ವ್ಯಾಕ್ಟರ್ ಏನ ಮಾಡ್ಕೊಳ್ಳೋಣ, ಎ ಅಂದರೆ ಯಾವುದಿದು ಬಿ ಎ ಅಂದ ಹಾಗೆ. ಕರೆಕ್ಟಾ. ಓಕೆ, ಬಿ ಎ ವ್ಯಾಕ್ಟರ್ ಯಾವ ಥರ ಮಾಡ್ತೀವಿ,
x2 ಮೈನಸ್ x1 ಅಂದರೆ -1 ಅಂದರೆ -2 i ಕ್ಯಾಪ್ ಆಯಿತು. 0 -2 ಓಕೆ, ಇದು x2 ಆಗಿದೆ. ಇವಾಗ 0 -2 ಅಂದರೆ -2 j ಕ್ಯಾಪ್ ಆಯಿತು. 0 -3 ಅಂದರೆ -3 k ಕ್ಯಾಪ್ ಆಯಿತು. ಎ ವ್ಯಾಕ್ಟರ್ ಸಿಕ್ಕಾಯಿತು. ಇನ್ನು ಬಿ ವ್ಯಾಕ್ಟರ್, ಬಿ ಅಂತಂದರೆ ಬಿ ಸಿ ವ್ಯಾಕ್ಟರ್ ಅಂದಾಗೆ ಅಲ್ವಾ, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಬಿ ಸಿ ಅಂದರೆ ಇವಾಗ ಇದು x2/2 z2 ಆಯಿತು. ಬಿ ಸಿ ಮಾಡ್ಕೊಳ್ಳಿ. ಇವಾಗ ಏನಾಗುತ್ತೆ 0 - ಅಂದರೆ ಇದು ಜಸ್ಟ್ ಐ ಕ್ಯಾಪ್ ಆಗುತ್ತೆ. 1 ಇದು 1 -0 ಅಂದರೆ 1 ಆಯಿತು, ಅಂದರೆ ಇದು ಆಗುತ್ತೆ ಜೆ ಕ್ಯಾಪ್. ಅರ್ಥ ಆಗ್ತಾ ಇದಲ್ವಾ? y2 - y1 0 ಇದೆ, ಸೊ 1 ಮಾತ್ರ ಉಳಿತು. ಸೊ ಹಾಗಾಗಿ ನಾನು ಜಸ್ಟ್ ಜೆ ಬರುತ್ತೆ. ಅಗೇನ್ 2 - 0 ಅಂದರೆ 2 ಆಗುತ್ತೆ. ಇದಾಯಿತು 2 ಕೆ ಕ್ಯಾಪ್. ಓಕೆ, ನಮ್ಮದು ಕಾಸ್ ಥೀಟಾ ಆ್ಯಂಗಲ್ ಫೈಂಡ್ ಮಾಡಬೇಕಂದ್ರೆ ಕಾಸ್ ಥೀಟಾ ಫಾರ್ಮುಲಾ ಏನು ಹೇಳುತ್ತೆ? ಎ ಡಾಟ್ ಬಿ ಮಾಡ್ಕೊಳ್ಳಿ, ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಮಾಡ್ಕೊಳ್ಳಿ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಮಾಡ್ಕೊಳ್ಳಿ. ಇಲ್ಲೇ ಮಾಡ್ತಾ ಹೋಗ್ಬಿಡೋಣ. ಓಕೆ, ಇಲ್ಲಿಂದನೇ ಸಿಂಪ್ಲಿಫೈ ಮಾಡೋಣ. 2 ಇಲ್ಲಿ ಬರ್ಕೊಂತಿದ್ರೆ ಬರ್ಕೊಳ್ಳಿ. 2 i ಕ್ಯಾಪ್ 2 j ಕ್ಯಾಪ್ -3 k ಕ್ಯಾಪ್. ಇದಾಗಿದೆ ಎ ವ್ಯಾಕ್ಟರ್ ಡಾಟ್. ಇನ್ನು ಬಿ ವ್ಯಾಕ್ಟರ್ ಏನು ಬಂದಿದೆ? i + j + 2k ಇದೆ and whole divided by magnitude of a. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಮ್ಯಾಗ್ನಿಟ್ಯೂಡ್ ಆಫ್ ಎ ಏನಿದೆ? ಓಕೆ, ಸೊ ಮ್ಯಾಗ್ನಿಟ್ಯೂಡ್ ಆಫ್ ಎ ಯಾವ ಥರ? ಇದ್ರದ್ದು ಸ್ಕ್ವೇರ್ 2². ನೀವು ಮೈನಸ್ ಬಿಟ್ಟರು ನಡೆಯುತ್ತೆ, ಏನಾಗಲ್ಲ, ಯಾಕಂದ್ರೆ ಸ್ಕ್ವೇರ್ ಮಾಡಿದಾಗ ಪ್ಲಸ್ಸೇ ಆಗುತ್ತೆ. +3². ಅಗೇನ್ ಇದ್ರದ್ದು ಮ್ಯಾಗ್ನಿಟ್ಯೂಡ್ ಬಿದು 1² 1² 2². ಓಕೆ ಓಕೆ, ಸೊ ಇವಾಗ ಡಾಟ್ ಪ್ರಾಡಕ್ಟ್ ಮಾಡ್ತಾ ಹೋಗಿ ನಮಗೆ ಕಾಸ್ ಥೀಟಾ ಆನ್ಸರ್ ಸಿಗುತ್ತೆ. -2 × i ಡಾಟ್ i ಅಂದರೆ 1 ಇದೆ ಅಲ್ವಾ, ಸೊ ಹಾಗಾಗಿ -2 × ಅಂದರೆ -2 ಆಯಿತು. ಇದು ಕೂಡ -2 ಆಯಿತು. -2 ಆಯಿತು. ಪ್ಲಸ್ ಇದು ಮೈನಸ್ ಆಗುತ್ತೆ. 3 × 2 6 ಆಗುತ್ತೆ. ಇನ್ನು 2² ಆನ್ಸರ್ ಆಗುತ್ತೆ 4 + 4 + 9. ಇದು 1 + 1 + 4. ಇದು ಎಷ್ಟಾಯ್ತು ನೋಡಿ? ಮೈನಸ್ ಪ್ಲಸ್ ಅಂದರೆ -4 -6 ಅಂದರೆ -10 ಆಯ್ತು ಇದು. ಆ್ಯಂಡ್ ಡಿವೈಡ್ ಬೈ ಇಲ್ಲಿ ನೋಡಿ ರೂಟ್ ಇದೆ ಅಲ್ವಾ, ಸೊ 4 + 4 8 8 + 9 ಅಂದರೆ √17 ಆಯ್ತು ಇದು. √17. ಇದು 4 + 1 ಅಂದರೆ 6 ಆಯ್ತು. ಇದು √6 ಆಯಿತು. ಓಕೆ, ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿ ಬರ್ಕೊಂಬಿಡಿ. ಎಷ್ಟಾಗುತ್ತೆ ನೋಡಿ ಕಮೆಂಟ್ ಮಾಡಿ ಸ್ಟೂಡೆಂಟ್ಸ್. ಕಮೆಂಟ್ ಬಾಕ್ಸಲ್ಲಿ ಲಾಸ್ಟಲ್ಲಿ ಥೀಟಾ = ಕಾಸ್ ಇನ್ವರ್ಸ್ ಆಫ್ -10 ಡಿವೈಡ್ ಬೈ ಇದು √17 × 6 ಮಾಡಿ ಲಾಸ್ಟಲ್ಲಿ ಆನ್ಸರ್ ಬರೆದ್ಬಿಡಿ. ಓಕೆ, ಸೊ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಎಷ್ಟಾಗುತ್ತೆ ನೋಡಿ, ಎರಡು ಮಲ್ಟಿಪ್ಲೈ ಮಾಡಿ ಫಾಸ್ಟಾಗಿ. ಇಲ್ಲಿ ಆ್ಯಕ್ಚುಲಿ ಮಾಡ್ಯುಲಸ್ ಇರೋದ್ರಿಂದ ನಾವು ನೆಗೆಟಿವ್ ಬರೆಯೋ ಹಾಗೆ ಇಲ್ಲ, ಇದನ್ನು ಪ್ಲಸ್ಸಲ್ಲೇ ಬರ್ಕೋಬೇಕು. ಸೊ ಪ್ಲಸ್ಸೇ ಬರೀರಿ. ಇವಾಗ 6ಇಂದ ಮಲ್ಟಿಪ್ಲೈ ಮಾಡಿ. 6 × 7 ಎಷ್ಟಾಗುತ್ತೆ? 42 ಆಗುತ್ತಾ? ಎಸ್ 2 ಅಂತೂ. 6 × 1 ಅಂದರೆ 10 ಅಂದರೆ 102 ಆಯಿತು. ಸೊ ಇದಾಗಿದೆ ನಿಮ್ಮದು ಲಾಸ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಸೊ ಈ ಥರನಾಗಿನೇ ಇದನ್ನು ಸಾಲ್ವ್ ಮಾಡಬೇಕು. ಇದು ಕೂಡ ಕೇಳಿದರೆ 3 ಮಾರ್ಕ್ಸಲ್ಲೇ ಕೇಳುವಂಥದ್ದು ಸ್ಟೂಡೆಂಟ್ಸ್. ಓಕೆ, ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ. ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ. ಮೋರ್ ದ್ಯಾನ್ 15 ಸ್ಟೂಡೆಂಟ್ಸ್ ಇದ್ರೆ ಅಂದರೆ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ಓಕೆ, ಸೊ ನೆಕ್ಸ್ಟ್ ಒಂದು ಕ್ವಶನ್ ಕೇಳೋಣ. ದ ನೆಕ್ಸ್ಟ್ ಒಂದು ಕ್ವಶನ್ ಏನಿದೆ ಅಂದರೆ, ಓಕೆ, ಶೋ ದ್ಯಾಟ್ ದ ಪಾಯಿಂಟ್ಸ್ ಆರ್ ಕೋಲಿನಿಯರ್ ಅಂತ ಹೇಳ್ತಾ ಇದ್ದಾರೆ. ಓಕೆ, ಈ 3 ಪಾಯಿಂಟ್ಸ್ಗಳೇನಾಗಿದ್ದಾವೆ ಅಂದರೆ ಕೋಲಿನಿಯರ್ ಆಗಿದ್ದಾವೆ ಅಂತ ನಾವು ಪ್ರೂವ್ ಮಾಡಬೇಕು. ಓಕೆ, ಸೊ ಕೋಲಿನಿಯರ್ ಆಗಿದ್ದಾವೆ ಅಂತ ನಾವು ಪ್ರೂವ್ ಮಾಡಬೇಕಂದ್ರೆ ಇವಾಗ ನೋಡಿ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು ಪಾಯಿಂಟ್ ಇದೆ, ಇಲ್ಲೊಂದು, ಅಂದರೆ 3 ಪಾಯಿಂಟು ಒಂದೇ ಲೈನಲ್ಲಿ ಇದೆ ಅಂತ ನಾವು ಪ್ರೂವ್ ಮಾಡಬೇಕು. ಇದನ್ನು ಸಾಲ್ವ್ ಮಾಡಲಿಕ್ಕೆ ಬಹಳಷ್ಟು ಮೆಥಡ್ಸ್ಗಳಿದ್ದಾವೆ, ಬೇರೆ ಬೇರೆ ಮೆಥಡ್ಸ್ ಇದೆ. ಓಕೆ, ಡಾಟ್ ಪ್ರಾಡಕ್ಟಲ್ಲಿದೆ, ಕ್ರಾಸಲ್ಲಿದೆ, ಅಗೇನ್ 3Dಯಲ್ಲೂ ಬರುತ್ತೆ ಮತ್ತೆ ಇದು. ಓಕೆ, ಇದರಲ್ಲಿ ಏನು ಮೆನ್ಷನ್ ಮಾಡಿಲ್ಲ ಅಂದರೆ ನಾವು ಬೇಕಾದ ಮೆಥಡ್ ಮಾಡ್ಬೋದು. ಸೊ ನಾವು ಇವಾಗ ಏನು ಮಾಡೋಣ, ಎ ಸಿ ಡಿಸ್ಟೆನ್ಸ್ ಇದೆಯಲ್ಲ, ಮ್ಯಾಗ್ನಿಟ್ಯೂಡ್ ಇದೆಯಲ್ಲ, ಈ ಎ ಸಿಗೆ ಯಾವ್ದು ಬರೋಬ್ಬರ ಆಗಬೇಕಂದ್ರೆ ಎ ಬಿ ಮ್ಯಾಗ್ನಿಟ್ಯೂಡು ಪ್ಲಸ್ ಬಿ ಸಿ ಮ್ಯಾಗ್ನಿಟ್ಯೂಡು ಇವೆರಡು ಈಕ್ವಲ್, ಎರಡು ಅಡಿಷನ್ ಮಾಡಿದ್ರೆ ಎ ಸಿ ಮ್ಯಾಗ್ನಿಟ್ಯೂಡ್ ಬರಬೇಕು. ಅವಾಗ ನಾವು ಹೇಳ್ತೀವಿ ಇದು ಕೋಲಿನಿಯರ್ ಆಗಿದೆ ಅಂತ. ಓಕೆ, ಈ ಥರ ನಾವು ಪ್ರೂವ್ ಮಾಡ್ಬೋದಲ್ವಾ? ಓಕೆ, ಚೆಕ್ ಮಾಡಿ. ಫಸ್ಟ್ ಎ ಸಿ ವ್ಯಾಕ್ಟರ್ ಬೇಕು ನಮಗೆ, ಎ ಬಿ ಬೇಕು, ಬಿ ಸಿ ಬೇಕು. ಓಕೆ, ಫಸ್ಟ್ ಎ ಬಿನ ಮಾಡ್ಕೊಂಬಿಡೋಣ. ಎ ಬಿ ಮ್ಯಾಗ್ನಿಟ್ಯೂಡ್ ಡೈರೆಕ್ಟ್ ಮಾಡ್ಕೊಂಬಿಡ್ರಿ. ಎ ಬಿ ಮ್ಯಾಗ್ನಿಟ್ಯೂಡ್ ಏನಾಗುತ್ತೆ? ಸ್ಕ್ವೇರ್ ರೂಟ್ ಆಫ್ ಫಾರ್ಮುಲಾ ಇದೆ, ಡಿಸ್ಟೆನ್ಸ್ ಫಾರ್ಮುಲಾ, 2 - 1 ಹೋಲ್ ಸ್ಕ್ವೇರ್ ಪ್ಲಸ್ 6 - 2 ಹೋಲ್ ಸ್ಕ್ವೇರ್ ಪ್ಲಸ್ 3 - 7 ಹೋಲ್ ಸ್ಕ್ವೇರ್. ಎಷ್ಟಾಗುತ್ತೆ? 2 - 1 ಅಂದರೆ 1 ಆಗುತ್ತೆ. ಸೊ 1² ಆನ್ಸರ್ 1 ಆಯಿತು.
6 - 2 ಅಂತಂದರೆ 4 ಆಗುತ್ತೆ. ಸೊ 4 ಸ್ಕ್ವೇರ್ ಆನ್ಸರ್ 16. 3 - 7 ಅಂತಂದರೆ ಇದಾಗುತ್ತೆ 4. 4 ಸ್ಕ್ವೇರ್ ಆನ್ಸರ್ ಅಗೇನ್ 16. 16 + 16 32. 32 ಪ್ಲಸ್ ಅಂದರೆ ಇದಾಯಿತು 33. ಕರೆಕ್ಟಾ? ಇನ್ನು ನೆಕ್ಸ್ಟ್ ಏನು ಬೇಕು, ಬಿ ಸಿ ಒಂದು ಮಾಡ್ಕೊಳ್ಳೋಣ. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸಿ ಮಾಡ್ಕೋಬೇಕು. ಸೊ ಬಿ ಸಿ ಅಂದರೆ ಇದು ಅವಾಗ 3 - 2 ಹೋಲ್ ಸ್ಕ್ವೇರ್ ಅಗೇನ್ ಪ್ಲಸ್ 10 ಮೈನಸ್ ಎಲ್ಲೆಲ್ಲೋ ಬರೀತಾ ಇದೆ ನೋಡಿ. ಓಕೆ 10 - 6 ಆಗುತ್ತಲ್ವ ಇದು. 10 - 6 ಹೋಲ್ ಸ್ಕ್ವೇರ್ ಅಗೇನ್ ಮೈನಸ್ 10 - 3 ಆಯ್ತಲ್ವಾ. ಸೊ ನೆಕ್ಸ್ಟ್ ಪ್ಲಸ್ -1 - 3 ಹೋಲ್ ಸ್ಕ್ವೇರ್ ಆಯಿತು. ಓಕೆ ಇದನ್ನು ಸಿಂಪ್ಲಿಫೈ ಮಾಡಿ 3 - 2 ಅಂದರೆ ಅಗೇನ್ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ. 10 - 6 ಅಂದರೆ 4. 4 ಸ್ಕ್ವೇರ್ ಆನ್ಸರ್ 16. ಇದು 16 ಆಗುತ್ತೆ, ಯಾಕಂದರೆ -3 - 4 ಆಗುತ್ತೆ. -4 ಸ್ಕ್ವೇರ್ 16. ಇದ್ರ ಆನ್ಸರ್ ಎಷ್ಟಾಯ್ತು ನೋಡಿ, ಇದನ್ನು 33 ಆಯಿತಾ. 16 × 6 33 ಆಯಿತು. ಇನ್ನು ನಾವು ಫೈಂಡ್ ಮಾಡಬೇಕಾಗಿರೋದು ಎ ಸಿನ. ಓಕೆ ಎ ಸಿ ಅಬ್ಸರ್ವ್ ಮಾಡಿ. ಎ ಸಿ ಅಂದರೆ ಫಸ್ಟ್ ಲಾಸ್ಟು ಸ್ಕ್ವೇರ್ ರೂಟ್ ಆಫ್ 3 - 1. ಅಗೇನ್ ಇನ್ನೂ 3 - 1 ಇದೆ. ಓಕೆ ನಾವು ಇಲ್ಲಿ ಏನಾದರೂ ಮಿಸ್ಟೇಕ್ ಮಾಡಿದ್ದೀವಾ? ಇಲ್ಲ. 3 - 1 ಹೋಲ್ ಸ್ಕ್ವೇರ್ ಪ್ಲಸ್ 10 - 2. 10 ಇಲ್ಲಿದೆ y2, ಇಲ್ಲಿದೆ y1. 10 - 2 ಹೋಲ್ ಸ್ಕ್ವೇರ್ ಪ್ಲಸ್ -1 - 7 ಹೋಲ್ ಸ್ಕ್ವೇರ್. ಓಕೆ ಇದನ್ನ ಸಿಂಪ್ಲಿಫೈ ಮಾಡಿ 3 - 1 ಅಂದರೆ 2 ಆಗುತ್ತೆ ಸ್ಟೂಡೆಂಟ್ಸ್. 2 ಸ್ಕ್ವೇರ್ ಆನ್ಸರ್ ಆಗುತ್ತೆ 4. ಕರೆಕ್ಟಾ? 3 - 1 ಮಾಡ್ಕೊಂಡ್ವಿ, 2 ಸ್ಕ್ವೇರ್ ಆನ್ಸರ್ 4. 10 - 2 ಮಾಡಿದ್ರೆ 8 ಸ್ಕ್ವೇರ್ ಆನ್ಸರ್ 64. ಓಕೆ ಇದೂ -1 -8 4 ಅಂದರೆ ಇದು 64 ಆಯಿತು. ಕರೆಕ್ಟಾ? 64 + 64 + 4 ಮಾಡಬೇಕು. ಇವಾಗ ಎಷ್ಟಾಗುತ್ತೆ ಅಬ್ಸರ್ವ್ ಮಾಡಿ. 16 ಆಗುತ್ತಾ? ಹಾಗೇನು 16 ಆಯಿತು. 16 133 ಆಯಿತಾ? ಇದು ಟೋಟಲ್ ಆಗಿ ಎಷ್ಟಾಗುತ್ತೆ ನೋಡಿ, 64 ಬಂತ. ಹಾಂ ಇಲ್ಲಿ ಎಷ್ಟಾಗುತ್ತೆ ನೋಡಿ, 64 + 64 ಅಂದರೆ ಇದು ನಿಮ್ಮದು ಆ್ಯಡ್ ಮಾಡ್ಕೊಂಬಿಡಿ ಪೂರಾ ರಿಸಲ್ಟ್ಸು. 64 ಇಲ್ಲೊಂದು 4 ಅಂದರೆ ಇದಾಯಿತು ಟೋಟಲಿ 12. ಇದೊಂದು 12 ಅಂದರೆ 32. 132 ಆಗುತ್ತೆ. ಓಕೆ ಸೊ ರೂಟ್ 132. ಸೊ ರೂಟ್ 132 ಅಂದರೆ ಇದನ್ನು ನಾವು ಇವೆರಡು ರಿಸಲ್ಟ್ಸ್ಗಳನ್ನ ಅಡಿಷನ್ ಮಾಡ್ಕೋಬೇಕು, ಅವಾಗ ಈ ಕದಕ್ಕೆ ಕನೆಕ್ಟ್ ಆಗುತ್ತೆ. ಅಂದರೆ ನಾವು ಇದಕ್ಕೆ 33ಇಂದ ಡಿವೈಡ್ ಮಾಡಿ ಚೆಕ್ ಮಾಡ್ಕೋಬೇಕು ಸ್ಟೂಡೆಂಟ್ಸ್, ಎಷ್ಟು ಬರುತ್ತೆ. ಅವಾಗಲೇ ನಮಗೆ ಆನ್ಸರ್ ಗೊತ್ತಾಗುವಂಥದ್ದು ನಾವು ಮಾಡಿರೋದು ಕರೆಕ್ಟ್ ಇದೆಯಾ ಇಲ್ವಾ ಅಂತ ಹೇಳಿ. ಇಲ್ಲ ಅಂದರೆ ಕೋಲಿನಿಯರ್ ಇಲ್ಲ ಅಂತ ಬರೀಬೇಕಾಗತ್ತೆ. ಓಕೆ ಈ ಒಂದು ಪೂರ ರಿಸಲ್ಟ್. ಸೊ ಇಲ್ಲಿವರೆಗೂ ಮಾಡಿರೋದು ಅರ್ಥ ಆಯ್ತಾ? ಓಕೆ ಸೊ ಇವಾಗ ಏನು ಮಾಡ್ಕೋಬೇಕು, ನಾನು ಇವಾಗ ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ, ಏನು ಈ ಕಂಡೀಷನ್ ಸ್ಯಾಟಿಸ್ಫೈ ಮಾಡಿದರೆ ಮಾತ್ರ ನಾವು ಕೋಲಿನಿಯರ್ ಅಂತ ಹೇಳ್ತೀವಿ ಅಂತ. ಓಕೆ ಇದನ್ನ ಸ್ವಲ್ಪ ಮೇಲೆ ತಗೊಳ್ಳೋಣ. ಓಕೆ ಸೊ ಅಬ್ಸರ್ವ್ ಮಾಡಿ, ಇವಾಗ ಎ ಸಿ ಆನ್ಸರ್ ಬಂದಿದೆಯಲ್ಲ, ಇದನ್ನು ನಾನು ಈ ಥರ ಬರಿಬೋದು ನೋಡಿ. ಯಾವ ಥರ ಅಂದರೆ ಸ್ಕ್ವೇರ್ ರೂಟ್ ಆಫ್ 4 × 33 ಬರಿಬೋದಾ? ಚೆಕ್ ಮಾಡಿ. 4 × 3 ಅಂದರೆ ಎಷ್ಟಾಯಿತು? 12. ಅಗೇನ್ 12 + 1 ಅಂದರೆ 13 ಅಂದರೆ 132 ಆಗುತ್ತಾ? ಅದಾದಮೇಲೆ 4 ಹೊರಗಡೆ ಬಂದರೆ ಏನಾಗುತ್ತೆ, ಇದು 2√33 ಆಗುತ್ತೆ. ಓಕೆ ಅಂದರೆ ಎ ಸಿ ಆನ್ಸರ್ ಏನಿದೆ 2√33 ಇದೆ. ಸೊ ಇದು ಆಸ್ ಇಟ್ ಈಸ್ ಇಟ್ಕೊಂಬಿಡಿ. ಇವಾಗ ಚೆಕ್ ಮಾಡೋಣ. ಎ ಸಿ = ನಾನು ನಿಮಗೆ ಹೇಳಿದೆ ಎ ಬಿದು ಮತ್ತು ಬಿ ಸಿನ ಆ್ಯಡ್ ಮಾಡ್ಕೋಬೇಕು. ಓಕೆ ಇದನ್ನು √33 ಬಂದಿದೆ, ಇದನ್ನು √33 ಬಂದಿದೆ. ಎರಡೂ ಆ್ಯಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ? 2√33ನೇ ಬರುತ್ತೆ. ಆಲ್ರೆಡಿ ನಮಗೆ ಆನ್ಸರ್ ಬಂದಿರೋದು ಅದೇ ಇದೆ ಅಂತಂದರೆ ಏನಾಗಿದೆ ಅನ್ನಂಗಾಯಿತು, ಎ ಬಿ ಮತ್ತು ಸಿ ಏನಾಗಿದ್ದಾವೆ, ಕೋಲಿನಿಯರ್ ಪಾಯಿಂಟ್ ಆಗಿದ್ದಾವೆ ಅಂತ ಬರೀಬೇಕು. ಆರ್ ಕೋಲಿನಿಯರ್ ಅಂತ ಬರೆದ್ರೆ ಮುಗೀತು ನೋಡಿ. ನೆಕ್ಸ್ಟ್ ಒಂದು ಕ್ವಶನ್ ನೋಡಿ ಏನಿದೆ, ಫೈಂಡ್ ದ ಯೂನಿಟ್ ವೆಕ್ಟರ್ ಪರ್ಪೆಂಡಿಕ್ಯುಲರ್ ಟು ದ ಈಚ್ ಆಫ್ ದ ವೆಕ್ಟರ್ a + b and a - b. ಇದು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ ಅಂತ ಹೇಳ್ತೀನಿ ಫಾರ್ 3 ಮಾರ್ಕ್ಸ್. ಯಾಕೆಂದರೆ ನೀವು ಅಬ್ಸರ್ವ್ ಮಾಡಿ ಭಾಳಷ್ಟು ಸತಿ ರಿಪೀಟೆಡ್ ಆಗಿ ಕೇಳಿರುವಂಥ ಕ್ವಶನ್ ಇದು. ನಮಗೆ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಯೂನಿಟ್ ವೆಕ್ಟರ್ ಅಂದರೆ ಅದು ಫಸ್ಟಲ್ಲಿ ಬಂದಿತ್ತು, ಡಾಟ್ ಪ್ರಾಡಕ್ಟಿಂದ ಮುಂಚೆ ಬಂದಿತ್ತು ಅಂತ ಅನ್ಕೊಂಡು ಅದನ್ನ ಮಾಡ್ತೀರಾ, ಅದು ಅಲ್ಲ. ಆಮೇಲೆ ಪರ್ಪೆಂಡಿಕ್ಯುಲರ್ ನೋಡಿಬಿಟ್ಟು ಡಾಟ್ ಪ್ರಾಡಕ್ಟ್ ಮಾಡ್ಲಿಕ್ಕೆ ಹೋಗ್ತೀರಾ, ಅದನ್ನೂ ಅಲ್ಲ. ಇಲ್ಲೇನು ಮಾಡಬೇಕಾಗಿರೋದು, ಪರ್ಪೆಂಡಿಕ್ಯುಲರ್ ಟು ಈಚ್ ಆಫ್ ದ ವೆಕ್ಟರ್ a + b and a - b ಅಂದರೆ a + b ನ ಮಾಡ್ಕೋಬೇಕು, a - b ನ ಮಾಡ್ಕೋಬೇಕು. ಇವೆರಡರದ್ದು ಕ್ರಾಸ್ ಪ್ರಾಡಕ್ಟ್ನ ಮಾಡ್ಕೋಬೇಕಾಗಿರುವಂಥದ್ದು ಸ್ಟೂಡೆಂಟ್ಸ್. ಅರ್ಥ ಆಗ್ತಾ ಇದೆ ಅಲ್ವಾ? ಸೊ ಇವೆರಡರದ್ದು ಕ್ರಾಸ್ ಪ್ರಾಡಕ್ಟ್ನ ಮಾಡಿ ಸಾಲ್ವ್ ಮಾಡಬೇಕಾಗಿರುವಂಥದ್ದು. ಸೊ ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ ಯಾವ ಥರ ಸಾಲ್ವ್ ಮಾಡಬೇಕು ಅನ್ನೋದನ್ನ ಇವಾಗ ಹೇಳ್ತೀನಿ ನೋಡಿ. ಫಸ್ಟ್ ಇಲ್ಲಿ a + b ನ ಮಾಡ್ಕೊಳ್ಳೋಣ, ಆ ವ್ಯಾಕ್ಟರ್ನ ಬರ್ಕೊಳ್ಳೋಣ. a + b ಅಂದರೆ ಇವೆರಡು ಅಡಿಷನ್ ಮಾಡ್ಕೊಂಡು ಬರೀಬೇಕಾ? ಏನೇನಾಗುತ್ತೆ ಅಬ್ಸರ್ವ್ ಮಾಡಿ. 3 + 1 ಅಂತಂದರೆ ಇದಾಗತ್ತೆ 4i ಕ್ಯಾಪು. ಅಗೇನ್ ಪ್ಲಸ್ 2 + 2 ಅಂದರೆ ಇದಾಗುತ್ತೆ 4j ಕ್ಯಾಪು. ಅಗೇನ್ 2 - 2 ಅಂತಂದರೆ ಇದಾಯಿತು 0k ಕ್ಯಾಪ್.
ಯಾಕಂದ್ರೆ ಇದು 2 - 2 0 ಆಗಿಬಿಡುತ್ತಲ್ವಾ. ಓಕೆ, ಸೊ ಇದನ್ನೇ ನಾವು ಇವಾಗ ಸಬ್ಟ್ರಾಕ್ಷನ್ ಮಾಡ್ಕೋಬೇಕು. a ಮೈನಸ್ ಬಿ. ಓಕೆ, 3 ಮೈನಸ್ ಐ ಮಾಡಿದ್ರೆ ಎಷ್ಟಾಯ್ತು ಸ್ಟೂಡೆಂಟ್ಸ್? 2i ಕ್ಯಾಪ್ ಆಗುತ್ತೆ. ಅಗೇನ್ 2 ಮೈನಸ್ 2 ಮಾಡ್ಕೊಂಡ್ರೆ ಇದು 0 ಆಗಿಬಿಡುತ್ತೆ. ಸೊ 0 ಜೆ ಕ್ಯಾಪ್ ಆಯ್ತು. ನೆಕ್ಸ್ಟ್ 2 ಮೈನಸ್ ಮೈನಸ್ ಪ್ಲಸ್ ಆಗುತ್ತೆ. ಸೊ 2 + 2 ಆಯ್ತು, ಇದು 4k ಕ್ಯಾಪ್. ಓಕೆ, ಇವಾಗ ಎರಡು ಸಿಕ್ಕಾಯ್ತಾ? ಸೊ ಇವೆರಡರದ್ದು ನಾವು ಫಸ್ಟ್ ಕ್ರಾಸ್ ಪ್ರಾಡಕ್ಟ್ ನ ಮಾಡ್ಕೋಬೇಕಾಗತ್ತೆ. ಓಕೆ, a ಪ್ಲಸ್ ಬಿ ಕ್ರಾಸ್ a ಮೈನಸ್ ಬಿ. ಅಂದ್ರೆ a ಮೈನಸ್ ಬಿ ಮಾಡ್ಬೇಕಂದ್ರೆ ಸಾರಿ a ಮೈನಸ್ ಬಿ ಇವೆರಡರದ್ದು ಕ್ರಾಸ್ ಪ್ರಾಡಕ್ಟ್ ಮಾಡ್ಬೇಕಂದ್ರೆ ಏನಿದೆ ಪ್ರೊಸೀಜರು? ಫಸ್ಟ್ i j k. ಫಸ್ಟ್ ರೋ ಅಲ್ಲಿ ಬರಿಬೇಕಾಗಿರೋದು 440, ಸೆಕೆಂಡ್ ರೋ ಅಲ್ಲಿ ಬರುವಂತದ್ದು 204. ಓಕೆ, ಸೊ ಇವಾಗ ಅಗೇನ್ ಪ್ಲಸ್ ಮೈನಸ್ ಪ್ಲಸ್. ಸೊ ಸಿಂಪ್ಲಿಫೈ ಮಾಡಿ i ಇಂಟು ಬ್ರಾಕೆಟ್ ಇವೆರಡು ತಗೊಂಡ್ರೆ 4 × 4 ಎಷ್ಟಾಗುತ್ತೆ ಸ್ಟೂಡೆಂಟ್ಸ್? 16 ಆಗುತ್ತಾ? ಮೈನಸ್ 0 ಆಯ್ತು, ಇದು ರಿಸಲ್ಟ್ 0ನೇ ಇದೆ. ನೆಕ್ಸ್ಟ್ ಮೈನಸ್ ಜೆ ಇಂಟು ಬ್ರಾಕೆಟ್ ಇದು ಕ್ಯಾನ್ಸಲ್ ಆಗುತ್ತೆ. 4 × 4 ಅಗೇನ್ 16, ಇದು 0ನೇ ಇದೆ. ಓಕೆ, ನೆಕ್ಸ್ಟ್ ಪ್ಲಸ್ ಕೆ ಇಂಟು ಬ್ರಾಕೆಟ್ ಇಲ್ಲಿ ಡಯಾಗೋನಲ್ ನ ಫಸ್ಟ್ ಮಲ್ಟಿಪ್ಲೈ ಮಾಡ್ಕೋಬೇಕಾಗಿತ್ತು. ಸೊ ಅದ್ರ ಸಲುವಾಗಿ 4 × 4 16 ಆಯ್ತು, ಇದು 0 ಆಯ್ತು. ನೆಕ್ಸ್ಟ್ ಕೆ ಮಾಡ್ಕೋಬೇಕಂದ್ರೆ ಇದು 4 × 0 0 ಆಗುತ್ತೆ, ಮೈನಸ್ 4 × 2 ಇದಾಯ್ತು 8. ಓಕೆ, ಸೊ ನಮ್ಗೆ ಇಲ್ಲಿ ಸಿಕ್ಕಿರೋದು ಈ ಪೂರಾ ಆನ್ಸರ್, ಕರೆಕ್ಟಾ? ಸೊ ಇದಕ್ಕೆ ನಾನು ಈ ಪೂರಾ ರಿಸಲ್ಟ್ಸ್ಗೆ ನಾನು ಏನಂತ ಡಿನೋಟ್ ಮಾಡ್ತೀನಿ ಸ್ಟೂಡೆಂಟ್ಸ್ ಅಂದ್ರೆ ಸಿ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತೀನಿ ಸ್ಟೂಡೆಂಟ್ಸ್. ಇದೇನು a ಪ್ಲಸ್ ಬಿ ಕ್ರಾಸ್ ಸಿ ಇದೆಯಲ್ಲ, ಇದು ಕಂಪ್ಲೀಟ್ ಆಗಿ ಸಿ ವ್ಯಾಕ್ಟರ್ ಅಂತ ಡಿನೋಟ್ ಮಾಡ್ತಾ ಇದ್ದೀನಿ. ಸೊ ಇದನ್ನ ಕಂಪ್ಲೀಟ್ ಆಗಿ ಸಿ ವ್ಯಾಕ್ಟರ್ ಇಲ್ಲಿ ಬರೀತಾ ಇದ್ದೀನಿ ನೋಡಿ. ಸಿ ವ್ಯಾಕ್ಟರ್ ಏನ್ ಬಂತು ನೋಡಿ ಸ್ಟೂಡೆಂಟ್ಸ್? ಫಸ್ಟ್ 16 ಮೈನಸ್ 0 ಅಂದ್ರೆ 16 ಆಯ್ತಲ್ವಾ? 16 i ಕ್ಯಾಪ್, ಅದಾದ್ಮೇಲೆ ಮೈನಸ್ 16 ಜೆ ಕ್ಯಾಪ್ ಅಗೇನ್. ಸೊ ಇದು ಮೈನಸ್ ಆಗಿರೋದು, ಸೊ ಮೈನಸ್ 16 ಜೆ ಕ್ಯಾಪ್ ಅಂತ ಬರೀ. ಲಾಸ್ಟ್ ಅಲ್ಲಿ ಮೈನಸ್ 8 ಕೆ ಕ್ಯಾಪ್, ಕರೆಕ್ಟಾ? ಇದು ಮೈನಸ್ ಬರೀಬೇಕು, ಯಾಕಂದ್ರೆ 0 - 8 ಅಂದ್ರೆ -8 ಆಗಿದೆ, ಕರೆಕ್ಟಾ? ಸೊ ಇದು ಸಿ ಸಿಕ್ಕಿರೋದು. ಬಟ್ ಅವರೆಲ್ಲ ಹೇಳಿದ್ರೆ ಯೂನಿಟ್ ವ್ಯಾಕ್ಟರ್ ಇಂದ ಪರ್ಫೆಕ್ಟ್ ಯೂನಿಟ್ ವ್ಯಾಕ್ಟರ್ ಮಾಡ್ಕೋಬೇಕಂದ್ರೆ ಸಿ ಕ್ಯಾಪ್ ಮಾಡ್ಕೋಬೇಕಾಗುತ್ತೆ. ಸಿ ಕ್ಯಾಪ್ ಏನಿದೆ ಫಾರ್ಮುಲಾ? ವ್ಯಾಕ್ಟರ್ ಸಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಮಾಡ್ಕೋಬೇಕು ಅಷ್ಟೇ. ಸೊ ವ್ಯಾಕ್ಟರ್ ಸಿ ಅಂತೂ ಇಲ್ಲ, ಆಲ್ರೆಡಿ ಇದೆ. 16 i ಕ್ಯಾಪ್ ಮೈನಸ್ 16 ಜೆ ಕ್ಯಾಪ್ ಮೈನಸ್ 8 ಕೆ ಕ್ಯಾಪ್ ಇದೆ. ಸೊ ಇದರದ್ದು ಮ್ಯಾಗ್ನಿಟ್ಯೂಡ್ ಯಾವ ತರ ಮಾಡ್ತೀವಿ? 16 ಸ್ಕ್ವೇರ್ ಮಾಡ್ಬೇಕಲ್ವಾ? ಓಕೆ, ಇದು 16 ಸ್ಕ್ವೇರ್ ಪ್ಲಸ್ 16 ಸ್ಕ್ವೇರ್ ಪ್ಲಸ್ ಮೈನಸ್ 8 ಸ್ಕ್ವೇರ್. ಫ್ರೆಂಡ್ಸ್ 16 ಸ್ಕ್ವೇರ್ ಅಂದ್ರೆ 256 ಆಗುತ್ತೆ. ಅಗೇನ್ 16 ಸ್ಕ್ವೇರ್ ಅಂದ್ರೆ ಅಗೇನ್ 256 ಪ್ಲಸ್ 256 ಆಡ್ ಮಾಡ್ಕೊಂಡ್ರೆ ಎಷ್ಟಾಗುತ್ತೆ ನೋಡಿ? 256 ಅಂದ್ರೆ ಅಗೇನ್ 512 ಆಗುತ್ತೆ. 512 ಅಂದ್ರೆ 8 ಸ್ಕ್ವೇರ್ ಅಂದ್ರೆ 64. ಓಕೆ, ಇಲ್ಲಿ ಬರೀತಾ ಇದ್ದೀನಿ ನೋಡಿ ನಾನು. ಇದ್ರ ರಿಸಲ್ಟ್ಸು 256 ಆಯ್ತಾ? ಇದನ್ನು 256 ಆಗತ್ತಾ? ಓಕೆ, ಪ್ಲಸ್ ಇದು 8 ಸ್ಕ್ವೇರ್ ಅಂದ್ರೆ 64. ಇದಾಯ್ತು ಟೋಟಲಿ 512 ಪ್ಲಸ್ 64 ಅಂದ್ರೆ ಇವೆರಡು ಆಡ್ ಮಾಡಿಬಿಟ್ರೆ 576. ಅದು ರೂಟ್ ಅಲ್ಲಿ 576 ಅಂದ್ರೆ ಇದಾಗುತ್ತೆ 24ದು ಸ್ಕ್ವೇರ್, ಕರೆಕ್ಟಾ? ಅಂದ್ರೆ 576 ನಾವು ಸ್ಕ್ವೇರ್ ರೂಟ್ ಮಾಡ್ಕೊಂಡ್ರೆ 24 ಬಂತು ಇದ್ರದ್ದು ಪೂರಾ ಆನ್ಸರ್. ಓಕೆ, ಸೊ ಈ ಕಂಪ್ಲೀಟ್ ಜಾಗದಲ್ಲಿ ನಾನು 24 ಬರಿಬೋದಲ್ವಾ? ಸೊ ಇದು ಈಕ್ವಲ್ಸ್ ಟು ಆನ್ಸರ್ ಸಿಕ್ಕಿರೋದು 24. ಸೊ ಇವಾಗ ಮತ್ತೆ ರಿಪ್ಲೇಸ್ ಮಾಡಿ ಬರೆಯೋಣ. ಏನೇನಾಗುತ್ತೆ? ಆಕ್ಚುಲಿ ಸಿ ಕ್ಯಾಪ್ ಇಸ್ ಈಕ್ವಲ್ಸ್ ಟು ಇದಕ್ಕೆ ಒಂದೊಂದಾಗಿ ಸಪರೇಟ್ ಆಗಿ ಡಿವೈಡ್ ಮಾಡಿ ಬರೀಬೋದಾ? ಸೊ 16 ಡಿವೈಡ್ ಬೈ 24 i ಕ್ಯಾಪ್ ಮೈನಸ್ 16 ಡಿವೈಡ್ ಬೈ 24 j ಕ್ಯಾಪ್ ಮೈನಸ್ 8 ಡಿವೈಡ್ ಬೈ 24 k ಕ್ಯಾಪ್. ಸೊ ಇಲ್ಲಿ ಕ್ಯಾನ್ಸಲೇಷನ್ ಮಾಡಿ ಕೂಡ ನೀವು ಬರೀಬಹುದು. ಯಾವ ತರ ಅಂತಂದ್ರೆ 8 ಇಂದ ಕ್ಯಾನ್ಸಲ್ ಆಗುತ್ತೆ ನೋಡಿ. 8 2 16, 8 3 ಅಗೇನ್ ಇಲ್ಲಿ 8 2 8 3 8 1 8 3. ಸೊ ಇದಾಗಿದೆ ನಿಮ್ದು ಫೈನಲ್ ಆನ್ಸರ್. ಎಷ್ಟು ಬಂತು? ಸಿ ಕ್ಯಾಪ್ ಇಸ್ ಈಕ್ವಲ್ಸ್ ಟು 2/3 i ಕ್ಯಾಪ್ ಮೈನಸ್ 2/3 j ಕ್ಯಾಪ್ ಮೈನಸ್ 1/3 k ಕ್ಯಾಪ್. ಸೊ ಇದಾಗಿದೆ ಫೈನಲ್ ರಿಸಲ್ಟ್. ಇಷ್ಟು ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಆಗಿ 3 ಮಾರ್ಕ್ಸ್ ಸಿಗುವಂಥದ್ದು ಸ್ಟೂಡೆಂಟ್ಸ್. ಒಂದು ಕ್ವಶನ್ ಇದೆ, ಅದನ್ನ ಸಾಲ್ವ್ ಮಾಡೋಣ. ಫೈಂಡ್ ಎ ಯೂನಿಟ್ ವ್ಯಾಕ್ಟರ್ ಅಂತ ಹೇಳ್ತಾರೆ. ಇಲ್ಲಿ ಏನ್ ಹೇಳ್ತಾರೆ? ಯೂನಿಟ್ ವ್ಯಾಕ್ಟರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಗೇನ್ a ಪ್ಲಸ್ ಬಿ ಅಂಡ್ a ಮೈನಸ್ ಬಿ ಅಂತಾರೆ. ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ನಾವಿಲ್ಲಿ ಏನ್ ಮಾಡಬೇಕು? a ಪ್ಲಸ್ ಬಿ ಕ್ರಾಸ್ a ಮೈನಸ್ ಬಿ ಮಾಡಬೇಕು. ಅದಕ್ಕಿಂತ ಮುಂಚೆ ಫಸ್ಟ್ ನನಗೆ ಇಲ್ಲಿ a ಪ್ಲಸ್ ಬಿದು ಆನ್ಸರ್ ಗೊತ್ತಾಗಬೇಕು ಸ್ಟೂಡೆಂಟ್ಸ್. a ಪ್ಲಸ್ ಬಿದು ಯಾವ ತರ ಸಿಂಪ್ಲಿಫೈ ಮಾಡ್ಕೊಂತೀವಿ? a ಪ್ಲಸ್ ಬಿದು ಆನ್ಸರ್ ನಾನು ಸಿಂಪ್ಲಿಫೈ ಮಾಡ್ಬೇಕಂದ್ರೆ ಎರಡನ್ನ ಅಡಿಷನ್ ಮಾಡಬೇಕು. ಓಕೆ, ಸೊ ಮೊದಲಿಗೆ ನಾನು ವ್ಯಾಕ್ಟರ್ ಏನ ಬರ್ಕೋತೀನಿ? i j k ಇದೆ ಪ್ಲಸ್ i ಪ್ಲಸ್ 2j ಪ್ಲಸ್ 3k ಇದೆ. ಸೊ ಇವೆರಡನ್ನ ಆ್ಯಡ್ ಮಾಡ್ಕೊಂಬಿಡಿ. ಎಷ್ಟೆಷ್ಟಾಗುತ್ತೆ ನಿಮ್ಗೆ ಇಲ್ಲಿ a ಪ್ಲಸ್ ಬಿ ಸಿಕ್ಬಿಡುತ್ತೆ. i ಪ್ಲಸ್ ಐ ಅಂದರೆ 2i ಆಯಿತು, j ಪ್ಲಸ್ ಅಂದರೆ ಇದು 3j ಆಯಿತು,
ಅಗೇನ್ ಕೆ ಪ್ಲಸ್ 3k ಅಂದರೆ ಇದಾಯಿತು 4k. ಓಕೆ, ಇದನ್ನು ನಾವು ಇವಾಗ ಸಬ್ಟ್ರಾಕ್ಟ್ ಮಾಡ್ಕೊಂಬಿಡೋಣ. a ಮೈನಸ್ ಬಿ, ಆಯ ಮೈನಸ್ ಆಯ್ ಅಂದರೆ 0 ಆಗಿ ಹೋಗ್ಬಿಡುತ್ತಾ. ಓಕೆ, ಐ ಇರೋದೇ ಇಲ್ಲ ಇಲ್ಲಿ, ಸೊ ಬಿಟ್ಬಿಡಿ. ನೆಕ್ಸ್ಟ್ ಜೆ ಮೈನಸ್ 2j ಮಾಡ್ಕೊತೀರಾ. ಜೆ ಮೈನಸ್ 2j ಮಾಡಿದ್ರೆ ಪ್ಲಸ್ ಮೈನಸ್ ಮೈನಸ್ ಆಗಿ ಇದಾಯಿತು ಮೈನಸ್ ಜೆ. ನೆಕ್ಸ್ಟು ಕೆ ಮೈನಸ್ 3 ಮಾಡಿದ್ರೆ ಮೈನಸ್ 2k ಆಯಿತು. ಓಕೆ, ಸೊ ಇವೆರಡಕ್ಕೆ ನಾವು ಕ್ರಾಸ್ ಪ್ರಾಡಕ್ಟ್ನ ಮಾಡಬೇಕು ಮೊದಲಿಗೆ. ಓಕೆ, ಸೊ ಬೆಟರ್ ನೀವು ಏನದಕ್ಕೆ ಡಿನೋಟ್ ಮಾಡ್ಕೊಂಡು ಮಾಡಿ, ಇಲ್ಲ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರೆ ನಡೆಯುತ್ತೆ. a ಪ್ಲಸ್ ಬಿ ಕ್ರಾಸ್ a ಮೈನಸ್ ಬಿ. ಒಂದು ಸೆಕೆಂಡ್, a ಮೈನಸ್ ಬಿ, ಇದಕ್ಕೆ ಕ್ರಾಸ್ ಪ್ರಾಡಕ್ಟ್ ಯಾವ ಥರ ಮಾಡಬೇಕು? ಅಗೇನ್ ಡಿಟರ್ಮಿನೆಂಟ್ ಮೆಥಡ್ನ ಯೂಸ್ ಮಾಡಬೇಕು. ಐ ಜೆ ಕೆ, ಫಸ್ಟ್ ರೋ ಅಲ್ಲಿ ಬರೀಬೇಕಾಗಿರೋದು 2 3 4. ಸೆಕೆಂಡ್ ರೋ ಇಲ್ಲಿ ಐ ಇಲ್ಲ ಅಂದರೆ 0 ಆಗುತ್ತೆ, ಇದು -1 -2. ಓಕೆ, ಸಿಂಪ್ಲಿಫೈ ಮಾಡಿ ಅಗೇನ್ ಪ್ಲಸ್ ಮೈನಸ್ ಪ್ಲಸ್ ಸಿಂಬಾಲ್ಸ್ಗಳಾಗುತ್ತೆ. ಓಕೆ, ಸೊ ಐ ಇಂಟು ಬ್ರಾಕೆಟ್ 3 × 2 ಅಂದರೆ -6 + 4. ಇಲ್ಲಿ ಮೈನಸ್ ಇದೆ ಆಲ್ರೆಡಿ, ಸೊ ಮೈನಸ್ ಮೈನಸ್ +4 ಆಯಿತು. ನೆಕ್ಸ್ಟ್ ಮೈನಸ್ ಜೆ 3, ಇದು ಪೂರ ಕ್ಯಾನ್ಸಲ್ ಆಗುತ್ತೆ. -2 × 2 -4, ಇದಂತೂ 0 ಆಯಿತು, ಸೊ ಬಿಟ್ಬಿಡಿ. 2 × -2 ಅಂದರೆ -4 ಆಯ್ತಲ್ವಾ. ಇದು ನೆಕ್ಸ್ಟ್ 0ನೇ ಆಗುತ್ತೆ, ಸೊ ಬಿಟ್ಬಿಡೋಣ. ನೆಕ್ಸ್ಟು ಕೆ ಇಂಟು ಬ್ರಾಕೆಟ್ ಏನಾಗುತ್ತೆ, ಇದು ಪೂರ ಕ್ಯಾನ್ಸಲ್. 2 × -1 ಅಂದರೆ -2 ಆಯಿತು. ಇದು ಅಗೇನ್ 0 ಆಗುತ್ತೆ, ಬಿಟ್ಬಿಡೋಣ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡಿ -6 + 4 ಅಂತಂದರೆ ಇದು ಆನ್ಸರ್ಗೆ, ಈ ಪೂರ ರಿಸಲ್ಟ್ಸ್ಗೆ ನಾನು ಸಿ ಅಂತ ಕೊಡ್ತೀನಿ ಸ್ಟೂಡೆಂಟ್ಸ್. ವ್ಯಾಕ್ಟರ್ ಸಿ ಅಂತ ಡಿನೋಟ್ ಮಾಡ್ಕೊಳ್ಳೋಣ. ಓಕೆ, ಸೊ ಸಿ ಅಂತ ಡಿನೋಟ್ ಮಾಡಿದರೆ ಏನೇನು ಬರುತ್ತೆ ನೋಡಿ, ಅದನ್ನು ಆನ್ಸರ್ ಈ ಕಡೆ ಬರ್ತಾ ಇದ್ದೀನಿ. ಸೊ ಸಿದ ಆನ್ಸರ್ ಬರೋಂಥದ್ದು ಇವಾಗ ಮೈನಸ್ ಪ್ಲಸ್ ಮೈನಸ್ ಮೈನಸ್ ಆಗುತ್ತೆ. ಸೊ 6 - 4 ಅಂದರೆ -2 i ಕ್ಯಾಪ್ ಆಯ್ತು. ಓಕೆ, ಆ್ಯಂಡ್ ನೆಕ್ಸ್ಟ್ ಒನ್ ಜೆ ಜೊತೆ ಮಾಡಿದ್ರೆ ಮೈನಸ್ ಮೈನಸ್ ಇದು ಪ್ಲಸ್ ಆಗಿ +4 j ಕ್ಯಾಪ್ ಆಯಿತು. ಇದು -2 k ಕ್ಯಾಪ್ ಆಯಿತು. ಸೊ ನಮ್ಗೆ ಸಿಕ್ಕಿರೋದು ಸಿ. ಅಗೇನೇ ಹೇಳ್ತಾ ಇರಲಿಲ್ಲ ಅವ್ರು ಹೇಳಿರೋದೇನು, ಯೂನಿಟ್ ವ್ಯಾಕ್ಟರ್ನ ಮಾಡಬೇಕು ಅಂತ ಹೇಳಿ. ಯೂನಿಟ್ ವ್ಯಾಕ್ಟರ್ ಅಂದರೆ ಇದು ಸಿ ಬಂದಿದೆಯಲ್ಲ, ಇದರದ್ದು ಸಿ ಕ್ಯಾಪ್ ಮಾಡ್ಕೋಬೇಕು. ಅಂದರೆ ಏನಿದೆ ಫಾರ್ಮುಲಾ, ವ್ಯಾಕ್ಟರ್ ಸಿ ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಮಾಡ್ಕೋಬೇಕಂತ ಅರ್ಥ. ಸೊ ಇದರದ್ದು ಮ್ಯಾಗ್ನಿಟ್ಯೂಡ್ ಆಫ್ ಫೈಂಡ್ ಮಾಡ್ಕೊಳ್ಳಿ, ಎಷ್ಟು ಬರುತ್ತೆ ನೋಡಿ. ಮ್ಯಾಗ್ನಿಟ್ಯೂಡ್ ಆಫ್ ಸಿ ಆನ್ಸರ್ ಆಗುತ್ತೆ √(-2² + 4² + -2² ಮಾಡ್ಕೊಂಡಾಗೆ, ಅಂದರೆ ಇಲ್ಲಿ ಕೆಳಗಡೆನೇ ಬರೆಯೋಣ. ಸೊ 2² ಆನ್ಸರ್ ಆಗುತ್ತೆ 4, ಇದು 16, ಅಗೇನ್ 4, ಇದು 20 ಆಯಿತು. 20 √24. ಓಕೆ, ಸೊ ಇವಾಗ ನಾವು ಸಿ ಕ್ಯಾಪ್ ಈಸ್ ಈಕ್ವಲ್ಸ್ ಟು ಬರೆದ್ರೆ ಒಂದೊಂದಕ್ಕೆ ಇದಕ್ಕೆ ಡಿವೈಡ್ ಮಾಡಿ ಬರೀಬೇಕಂತ ಅರ್ಥ. ಓಕೆ, -2 ಡಿವೈಡ್ ಬೈ √24. √24ನ ನಾವು ಸಿಂಪ್ಲಿಫೈ ಮಾಡಿ ಬರಿಬೋದು ಸ್ಟೂಡೆಂಟ್ಸ್. ಯಾವ ಥರ? 4ಇಂದ ಕ್ಯಾನ್ಸಲ್ ಆಗುತ್ತಾ? 4 × 6 ಅಂತ ಬರೀಬೋದು. ಓಕೆ, ಸೊ 4 × 6 ಅಂತ ಬರೆದ್ರೆ 4 ಹೊರಗಡೆ ಬಂದರೆ √2 √6 ಅಂತ ಆಗುತ್ತೆ. ಓಕೆ, ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋದರೆ ಈ ಜಾಗದಲ್ಲಿ ನಾವು ಬರ್ಕೋಬೇಕು. ಇವಾಗ ಹೋಲ್ ಡಿವೈಡ್ ಬೈ ಬರೀತೀರಾ. ಓಕೆ, ಇಲ್ಲೇ ಬರೀತೀನಿ ನೋಡಿ ನಾನು. ಏನಾಗುತ್ತೆ, ಇದು ಸಿದು ಏನಿದೆ -2 i ಕ್ಯಾಪ್ ಇದೆ, +4 j ಕ್ಯಾಪ್ ಇದೆ, -2 k ಕ್ಯಾಪ್ ಇದೆ. ಇದಕ್ಕೆ ಹೋಲ್ ಡಿವೈಡ್ ಬೈ ನಾವು ಇದು ರಿಸಲ್ಟ್ನ ಡಿವೈಡ್ ಮಾಡಿ ಬರೆದ್ರೆ ಒಂದೊಂದಾಗಿ ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ. ಏನಾಗುತ್ತೆ, -1 ಡಿವೈಡ್ ಬೈ √6 i ಕ್ಯಾಪ್ ಉಳಿಯುತ್ತೆ. ಕರೆಕ್ಟಾ? ನೆಕ್ಸ್ಟು ಇಲ್ಲಿ 2 1 2 2 ಕ್ಯಾನ್ಸಲ್ ಆಗುತ್ತೆ. ಅಂದರೆ 2 ಡಿವೈಡ್ ಬೈ √6 j ಕ್ಯಾಪ್ ಉಳಿಯುತ್ತೆ. ಅಗೇನ್ ಇಲ್ಲಿ 2 2 ಕ್ಯಾನ್ಸಲ್ ಆಗುತ್ತೆ. -1 ಡಿವೈಡ್ ಬೈ √6 k ಕ್ಯಾಪ್ ಉಳಿಯುತ್ತೆ. ಓಕೆ, ಸೊ ಇದಾಗಿದೆ ನಮ್ಮದು ಲಾಸ್ಟ್ ಆನ್ಸರ್. ಲೆಟ್ ಎ ಬಿ ಸಿ ಆರ್ 3 ವರ್ಟೈಸಸ್ ಆಫ್ ಸಚ್ ದಟ್ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟರೆ, ಬಿ ಕೊಟ್ಟರೆ, ಸಿ ಕೊಟ್ಟರೆ, ಆ್ಯಂಡ್ ಒನ್ ಆಫ್ ದೆಮ್ ಬೀಯಿಂಗ್ ಪರ್ಪೆಂಡಿಕ್ಯುಲರ್ ಟು ಸಮ್ ಆಫ್ ದ ಅದರ್ 2 ಅಂತ ಹೇಳ್ತಾರೆ. ಇದು ಕೂಡ 3 ಮಾರ್ಕ್ಸಲ್ಲಿ ಬರುವಂಥ ಇಂಪಾರ್ಟೆಂಟ್ ಕ್ವಶನು. ಯಾವುದೋ ಒಂದು ಏನಿದೆ, ಒಂದು ವ್ಯಾಕ್ಟರು ಪರ್ಪೆಂಡಿಕ್ಯುಲರ್ ಇದೆ, ಉಳಿದಿರುವಂಥ ಸಮ್ ಆಫ್ ದ 2 ವ್ಯಾಕ್ಟರ್. ಅಂದರೆ ನೋಡಿ, ಇವಾಗ ನಾನು ಎ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಪರ್ಪೆಂಡಿಕ್ಯುಲರ್ ಇದ್ದಾಗ ಡಾಟ್ ಪ್ರಾಡಕ್ಟಲ್ಲಿ ನಮಗೊಂದು ಹಿಂಟ್ ಗೊತ್ತಿದೆ. ಏನಪ್ಪ ಅಂತಂದರೆ ಡಾಟ್ ಪ್ರಾಡಕ್ಟು 0 ಆಗುತ್ತೆ. ಕರೆಕ್ಟಾ? ಯಾವಾಗ ಪರ್ಪೆಂಡಿಕ್ಯುಲರ್ ಇದ್ದಾಗ. ಅದೇ ಹಿಂಟ್ನ ಇಲ್ಲಿ ತೊಗೊಳ್ಳೋಣ. ಎ ಡಾಟ್ ಉಳಿದಿರೋ ಎರಡರದ್ದು ಸಮ್ ಬಿ + ಸಿ ತೊಗೊಂಡ್ರೆ ಇದರ ಆನ್ಸರ್ 0 ಬರೀಬೋದಾ ಅಕಾರ್ಡಿಂಗ್ ಟು ಹಿಂಟ್ ಪ್ರಕಾರ? ಅಥವಾ ನಾನು ಬಿ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಉಳಿದಿರೋದು ಯಾವುದು ಎ + ಸಿ, ಇದರ ಆನ್ಸರ್ ಎಷ್ಟಾಗುತ್ತೆ? 0 ಆಗುತ್ತೆ. ಅಗೇನ್ ಸಿ ತೊಗೊಂಡ್ರೆ ಇನ್ನು ಉಳಿದಿರೋ ಆನ್ಸರ್ ಯಾವುದು? ಎ + ಬಿ. ಸೊ ಇದ್ರದ್ದು ಸಮ್ ಜೊತೆ ಮಾಡಿದರೆ ಅದರ ಆನ್ಸರ್ ಕೂಡ 0 ಆಗುತ್ತೆ. ಸೊ ಇದು ಕೊಟ್ಟಿರುವಂಥ ಹಿಡನ್ ಡಾಟಾ. ಅದಾದಮೇಲೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 3 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ 4 ಇದೆ, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಕೊಟ್ಟಿದ್ದಾರೆ 5 ಇದೆ. ಸೊ ಇಷ್ಟು ಕೊಟ್ಟಿರೋದು. ಇವಾಗ ನಾವು ಏನು ಮಾಡಬೇಕು? ಮ್ಯಾಗ್ನಿಟ್ಯೂಡ್ ಆಫ್ ಎ + ಬಿ + ಸಿ ಮಾಡಬೇಕು. ಎ + ಬಿ + ಸಿ ಕೊಟ್ಟಿದ್ರೆ ಡೈರೆಕ್ಟಾಗಿ ಸ್ಕ್ವೇರ್ ಮಾಡ್ಕೊಂಡು ಬಿಡಬೇಕು ಸ್ಟೂಡೆಂಟ್ಸ್. ಓಕೆ, ಸ್ಕ್ವೇರ್ ಮಾಡ್ಕೊಂಡ್ರೆ ಏನಾಗಿಬಿಡುತ್ತೆ? ಎ + ಬಿ + ಸಿ ಆಗುತ್ತೆ ಡಾಟ್ ಎ + ಬಿ + ಸಿ.
ಓಕೆ, ಸೊ 2 ಸತಿ ಬರಿಬೋದಾ. ಇವಾಗ ಡಾಟ್ ಪ್ರಾಡಕ್ಟ್ನ ಮಾಡ್ತಾ ಹೋಗಿ ಎ ಡಾಟ್ ಎ ಮಾಡಿದ್ರೆ ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಆಗುತ್ತೆ, ಪ್ಲಸ್ ಎ ಡಾಟ್ ಉಳಿದಿರೋದು ಯಾವುದು ಬಿ ಜೊತೆ ಮಾಡಬೇಕು ಸಿ ಜೊತೆ ಮಾಡಬೇಕಲ್ಲ, ನಾನು ಈ ಥರ ಬರೀತೀನಿ ನೋಡಿ, ಎ ಡಾಟ್ ಬಿ ಪ್ಲಸ್ ಸಿ ಮಾಡೋದಿಲ್ಲ ಅದನ್ನು, ಯಾಕೆ ಆಸ್ ಇಟ್ ಈಸ್ ಇಡ್ತೀನಿ. ಇದರ ಆನ್ಸರ್ ನಂಗೆ ಆಲ್ರೆಡಿ ಗೊತ್ತಿದೆ, 0 ಅಂತ ಬರೀಲಿಕ್ಕೆ ಈಸಿ ಆಗುತ್ತೆ. ಇನ್ನು ನೆಕ್ಸ್ಟು ಬಿದು ಕೂಡ ಹಾಗೆ, ಬಿ ಜೊತೆ ಮಾಡಬೇಕಂದ್ರೆ ಬಿ ಡಾಟ್ ಇವೆರಡನ್ನು ಆಸ್ ಇಟ್ ಈಸ್ ಇಡೋಣ, ಎ ಪ್ಲಸ್ ಸಿನ, ಉಳಿತೇನು ಬಿ ಡಾಟ್ ಬಿ, ಬಿ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ. ಇನ್ನು ಸಿ ಜೊತೆ ಮಾಡ್ತಾ ಹೋದರೆ ಅಲ್ಲಿನೂ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಬರುತ್ತಾ. ಅದಾದಮೇಲೆ ಸಿ ಡಾಟ್ ಉಳಿದಿರೇನಿಲ್ಲಿ ಎ ಪ್ಲಸ್ ಬಿ ಉಳಿದಿರುತ್ತೆ, ಎ ಪ್ಲಸ್ ಬಿ ಇದು ಆನ್ಸರ್. ಸೊ ಇಲ್ಲಿ ಕೆಲವೊಂದು ರಿಸಲ್ಟ್ಸ್ಗಳನ್ನ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಯಾವೆಲ್ಲ ಅಂದರೆ ಈ ಒಂದು ರಿಸಲ್ಟ್ 0 ಆಗುತ್ತೆ, ಇದು 0 ಆಗುತ್ತೆ, ಇದು 0 ಆಗುತ್ತೆ ಆಲ್ರೆಡಿ ಕೊಟ್ಟಿರುವಂಥ ಡಾಟಾ ಪ್ರಕಾರ, ಯಾಕಂದರೆ ಇವು ಪರ್ಪೆಂಡಿಕ್ಯುಲರ್ ಇದ್ದಾವೆ. ಇನ್ನು ಉಳಿದಿರೋ ರಿಸಲ್ಟ್ಸ್ಗಳು ಯಾವ್ಯಾವುದು ಅದನ್ನು ವ್ಯಾಲ್ಯೂ ಫಿಲಪ್ ಮಾಡಿ. ಮ್ಯಾಗ್ನಿಟ್ಯೂಡ್ ಆಫ್ ಎ ಕೊಟ್ಟಿದ್ದಾರೆ 3 ಅಂದರೆ 3 ಸ್ಕ್ವೇರ್, ಪ್ಲಸ್ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಕೊಟ್ಟಿದ್ದಾರೆ 4 ಸ್ಕ್ವೇರ್, ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಎಷ್ಟಿದೆ 5 ಸ್ಕ್ವೇರ್. ಸಿಂಪ್ಲಿಫೈ ಮಾಡಿ ಬರ್ಬಿಡಿ. 3 ಸ್ಕ್ವೇರ್ ಆನ್ಸರ್ 9, ಇದು 16, ಇದು 25. ಓಕೆ, ಸೊ ಆ್ಯಡ್ ಮಾಡಿ ಫ್ರೆಂಡ್ಸ್, ಎಷ್ಟಾಗುತ್ತೆ ನೋಡಿ, ಕಂಪ್ಲೀಟಾಗಿ ಆ್ಯಡ್ ಮಾಡಿ ಇವು ರಿಸಲ್ಟ್ಸ್ನ. ಎಷ್ಟೆಷ್ಟಿದೆ 9 ಪ್ಲಸ್ 16 ಪ್ಲಸ್ 25 50 ಆಯಿತು. 50 ಬಂದರೆ ಇದು ನಿಮ್ಮದು ಆನ್ಸರ್ ಅಲ್ಲ ಇನ್ನೂ, ಯಾಕೆ ಅಂದರೆ ಇದು 50 ಬಂದಿರೋದು ಸ್ಕ್ವೇರ್ದಿದೆ ಫ್ರೆಂಡ್ಸ್, ಯಾವುದು ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ದಿದೆ ಆನ್ಸರ್. ಎರಡು ಕಡೆ ನಾವು ಇವಾಗ ಏನು ಮಾಡಬೇಕು, ರೂಟ್ನ ಅಪ್ಲೈ ಮಾಡಿದ್ರೆ ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ನಮಗೆ ಇರುವಂಥ ಎ ಪ್ಲಸ್ ಬಿ ಪ್ಲಸ್ ಸಿ ಆನ್ಸರ್ ಸಿಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಆಫ್ 50 ಈಸ್ ದ ಆನ್ಸರ್. ಅಥವಾ ನೀವು ಬೇಕಿದ್ರೆ 25 × 2 ಈ ಥರ ಬರೆದು ಕೂಡ ಬರೀಬೋದು. ಅರ್ಥ ಆಯ್ತಲ್ವಾ. ಸೊ ಈ ಥರ ಈ ಒಂದು ಕ್ವಶನ್ನ ಸಾಲ್ವ್ ಮಾಡಬೇಕು, ಅವಾಗಲೇ ನಮಗೆ ಕಂಪ್ಲೀಟಾಗಿ 3 ಮಾರ್ಕ್ಸ್ ಸಿಗುವಂಥದ್ದು. 25 × 2 ಬರೆದ್ರೆ ಏನಾಗುತ್ತೆ, 5 ಹೊರಗಡೆ ಬರುತ್ತೆ, 5√2 ಈ ಥರನೂ ಬರೀಬೋದು. ಓಕೆ, ನೆಕ್ಸ್ಟ್ ಒಂದು ಕ್ವಶನ್, ಇನ್ನೊಂದು ಕ್ವಶನ್ ಇದೆ ಇದರಲ್ಲೇ ಮಿಸ್ಲೇನಿಯಸಲ್ಲಿ, ಇದು ಕೂಡ 3 ಮಾರ್ಕ್ಸಲ್ಲಿ ಕೇಳುವಂತಹ ಕ್ವಶನ್ ಆಗಿರುವಂಥದ್ದು ಫ್ರೆಂಡ್ಸ್. ಏನಿದೆ ನೋಡಿ, ಇಲ್ಲಿ ಏನು ಹೇಳ್ತಾರೆ, 3 ವ್ಯಾಕ್ಟರ್ಸ್ ಎ ಬಿ ಸಿ ಅಂತ ಹೇಳ್ತಾರೆ ಸ್ಯಾಟಿಸ್ಫೈಯಿಂಗ್ ದ ಕಂಡೀಷನ್. ಅಗೇನ್ ಇಲ್ಲಿ ಆಲ್ರೆಡಿ ಅವರೇ ಕೊಟ್ಟಿದ್ದಾರೆ, ಎ ಪ್ಲಸ್ ಬಿ ಪ್ಲಸ್ ಸಿ 0 ಆಗುತ್ತೆ, ಎವ್ಯಾಲ್ಯುವೇಟ್ ಮ್ಯೂ ಎ ಡಾಟ್ ಬಿ ಬಿ ಡಾಟ್ ಸಿ, ಇದನ್ನು ಚೆಕ್ ಮಾಡಿ, ಇದನ್ನು ಫೈಂಡ್ ಮಾಡಿ ಅಂತ ಹೇಳ್ತಾರೆ. ಹಾಗೇನೆ ಇಲ್ಲಿ ಎ ಬಿ ಸಿ ಕೊಟ್ಟಿದ್ದಾರೆ. ಸೊ ಆಲ್ರೆಡಿ ಹಿಂದೆ ತೊಗೊಂಡಿದ್ದಿಲ್ಲ ಅದೇ ಕಂಡೀಷನ್ನೇ ತೊಗೊಂಡ್ಬಿಡೋಣ. ಏನು, ಎ ಪ್ಲಸ್ ಬಿ ಪ್ಲಸ್ ಸಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು 0 ಸ್ಕ್ವೇರ್ ಮಾಡಿದ್ರೆ 0ನೇ ಬರುತ್ತಲ್ವಾ. ಓಕೆ, ಇದನ್ನು ಸ್ಕ್ವೇರ್ ಮಾಡ್ತಾ ಹೋಗೋಣ ಅಂದರೆ ಡಾಟ್ ಪ್ರಾಡಕ್ಟು ಎ ಪ್ಲಸ್ ಬಿ ಪ್ಲಸ್ ಸಿ, ಪ್ಲಸ್ ಬಂದರೆ ಇದನ್ನು 2 ಸತಿ ಸ್ಕ್ವೇರ್ ಹಾಕಿ ಬರೆಯೋದು ನೋಡಿ, ನೆನಪಿನಲ್ಲಿ ಇಟ್ಕೊಂಬಿಡಿ. ಈಸ್ ಈಕ್ವಲ್ಸ್ ಟು 0. ಎ ಡಾಟ್ ಎ ಮಾಡಿದ್ರೆ ಏನು ಬರುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಎ ಸ್ಕ್ವೇರ್ ಬರುತ್ತೆ. ಇನ್ನು ಉಳಿದಿರೋ ರಿಸಲ್ಟ್ನ ಆಸ್ ಇಟ್ ಈಸ್ ಬರಿತಾ ಹೋಗಬೇಕು. ಓಕೆ, ಇಲ್ಲೇನು ಸಪ್ರೇಟಾಗಿ ಬರೆಯೋವಾಗಿಲ್ಲ. ಎ ಡಾಟ್ ಬಿ ಬರುತ್ತೆ, ನೆಕ್ಸ್ಟ್ ಎ ಡಾಟ್ ಸಿ ಬರುತ್ತೆ, ಸಾರಿ ಡಾಟ್ ಅಲ್ವಾ. ಓಕೆ, ಎ ಡಾಟ್ ಸಿ ಬಂತು, ಇದು ಮುಗಿತಾ. ಇನ್ನು ಬಿ ಜೊತೆ ಸ್ಟಾರ್ಟ್ ಮಾಡಿ, ಬಿ ಡಾಟ್ ಎ, ನೆಕ್ಸ್ಟು ಬಿ ಡಾಟ್ ಬಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ, ನೆಕ್ಸ್ಟು ಬಿ ಡಾಟ್ ಸಿ ಆಯಿತು, ಇದು ಮುಗಿತಾ. ನೆಕ್ಸ್ಟ್ ಕಂಟಿನ್ಯೂ ಇಲ್ಲೇ ಬರೀತಾರೆ ನೋಡಿ. ಇನ್ನು ಸಿ ಇಂದ ಮಾಡ್ತೀರಾ, ಸಿ ಡಾಟ್ ಎ, ನೆಕ್ಸ್ಟ್ ಸಿ ಡಾಟ್ ಬಿ, ಸಿ ಡಾಟ್ ಬಿ, ನೆಕ್ಸ್ಟ್ ಸಿ ಡಾಟ್ ಸಿ ಅಂದರೆ ಮ್ಯಾಗ್ನಿಟ್ಯೂಡ್ ಆಫ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆನ್ಸರ್ 0 ಇದೆ. ಓಕೆ, ಇವಾಗ ಯಾವ್ಯಾವ ಆನ್ಸರ್ ಆಲ್ರೆಡಿ ನಮಗೆ ಗೊತ್ತಿದೆ ಅದನ್ನು ಫಿಲಪ್ ಮಾಡ್ಕೋಬೋದಲ್ವಾ. ಯಾವುದಾವುದು ಇದ್ರದ್ದು ಆನ್ಸರ್ ಗೊತ್ತಿದೆ, ಅಗೇನ್ ಇದು ಗೊತ್ತಿದೆ, ಅಗೇನ್ ಇದು ಗೊತ್ತಿದೆ. ಓಕೆ, ಸೊ ಅದನ್ನು ಮೊದಲಿಗೆ ಬರ್ಕೋತೀನಿ, ಆಮೇಲೆ ವ್ಯಾಲ್ಯೂ ಫಿಲಪ್ ಮಾಡೋಣ. ಸಿ ಸ್ಕ್ವೇರ್ ಇದನ್ನು ಬರ್ಕೊಂಡೆ. ಇನ್ನು ಉಳಿದಿರೋ ರಿಸಲ್ಟ್ನ ಸ್ವಲ್ಪ ಅಬ್ಸರ್ವ್ ಮಾಡ್ತಾ ಹೋಗಿ ಫ್ರೆಂಡ್ಸ್, ಯಾವೆಲ್ಲ ಉಳಿದಿರೋದು ನೋಡಿ. ಈ ಎ ಡಾಟ್ ಬಿ ಕಮ್ಯುಟೇಟಿವ್ ಲಾ ಡಾಟ್ ಪ್ರಾಡಕ್ಟಲ್ಲಿ ಸ್ಯಾಟಿಸ್ಫೈ ಇದೆ, ಹಾಗಾಗಿ ಎ ಡಾಟ್ ಬಿ ಮತ್ತು ಬಿ ಡಾಟ್ ಎ ಅಂದರೂ ಎರಡು ಒಂದೇ ಅಲ್ವಾ. ಯಾಕಂದರೆ ಬಿ ಡಾಟ್ ಎ ಜಾಗದಲ್ಲಿ ಎ ಡಾಟ್ ಬಿ ಬರಿಬೋದು, ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಇದೆ. ಸೊ ಇವೆರಡನ್ನ ಆ್ಯಡ್ ಮಾಡಿದ್ರೆ ಏನಾಗುತ್ತೆ, ಟ್ವೈಸ್ ಬರುತ್ತೆ. ಅದೇ ಥರನಾಗಿ ಎ ಡಾಟ್ ಸಿ ಇದೆ, ಈ ಸಿ ಡಾಟ್ ಎ ಇದೆ ನೋಡಿ, ಇದನ್ನು ಆ್ಯಡ್ ಮಾಡಿದ್ರೆ ಟ್ವೈಸ್ ಬರುತ್ತೆ. ಸಿ ಡಾಟ್ ಬಿ ಆರ್ ಬಿ ಡಾಟ್ ಸಿ ಇದನ್ನು ಟ್ವೈಸ್ ಬರುತ್ತಲ್ವಾ. ಅದಕ್ಕೆ ನಾನೇನು ಮಾಡ್ತೀನಿ, ಕಂಪ್ಲೀಟಾಗಿ 2ನ ಕಾಮನ್ ತೊಗೊಂಡು ಬರಿತೀನಿ. 2 ಕಾಮನ್ ತೊಗೊಂಡ ತಕ್ಷಣ ಉಳಿತೇನು, ಇಲ್ಲಿ ಎ ಡಾಟ್ ಬಿ ಉಳಿಯುತ್ತೆ, ಪ್ಲಸ್ ಬಿ ಡಾಟ್ ಸಿ ಉಳಿಯುತ್ತೆ, ಪ್ಲಸ್ ಸಿ ಡಾಟ್ ಎ ಉಳಿಯುತ್ತೆ. ಒಂದೇ ಸತಿ ಇಲ್ಲಿ ಬರೆದಿದ್ದೀನಿ, ಹೊರಗಡೆ 2 ಇಟ್ಟಿದ್ದೀನಿ. ಓಕೆ, ಎಲ್ಲನೂ 2 ಟರ್ಮ್ ಇದಾವಲ್ಲ, ಸೊ ಹಾಗಾಗಿ 2 ಇಸ್ ಈಕ್ವಲ್ಸ್ ಟು 0 ಮರಿಬಾರ್ದಾ, ಹಾಗೆ 0 ಬರಿತಾ ಹೋಗಿ. ಇವಾಗ ವ್ಯಾಲ್ಯೂ ಫಿಲಪ್ ಮಾಡ್ತಾ ಹೋಗೋಣ. ಎದು ಎಷ್ಟಿದೆ ಕೊಟ್ಟಿದ್ದಾರೆ ಅವರು, 3 ಅಂದರೆ 3 ಸ್ಕ್ವೇರ್, ಬಿ 4 ಇದೆ, 4 ಸ್ಕ್ವೇರ್, ಅಗೇನ್ ಸಿ 2 ಸ್ಕ್ವೇರ್ ಪ್ಲಸ್ 2 ಇಂಟು ಇದು ನಮಗೆ ಗೊತ್ತಿಲ್ಲ, ಇದನ್ನೇ ನಾವು ಫೈಂಡ್ ಮಾಡಬೇಕಾಗಿರೋದು ನೋಡಿ, ಮ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಮ್ಯೂನೇ ಬರ್ಕೊಂಡ್ಬಿಡೋಣ, ಇಸ್ ಈಕ್ವಲ್ಸ್ ಟು 0.
ಸೊ ಇವಾಗ ಆ್ಯಡ್ ಮಾಡಿ ಇದರ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. 3 ಸ್ಕ್ವೇರ್ ಆನ್ಸರ್ 9 ಆಗುತ್ತೆ. ನೆಕ್ಸ್ಟು 4 ಸ್ಕ್ವೇರ್ ಆನ್ಸರ್ 16, 2 ಸ್ಕ್ವೇರ್ ಆನ್ಸರ್ 4, 2 ಇಂಟು ಮ್ಯೂ ಈಸ್ ಈಕ್ವಲ್ಸ್ ಟು 0. ಸೊ ಆ್ಯಡ್ ಮಾಡಿ ಎಷ್ಟಾಗುತ್ತೆ? 16 ಪ್ಲಸ್ 4 ಅಂದರೆ 20, ಅಗೇನ್ 29 ಪ್ಲಸ್ 29 ಆಯಿತಾ? ಯಾವುದು ಇದು ಪೂರ ಇಲ್ಲಿಂದ ಹಿಡಿದು ಇಲ್ಲಿವರೆಗೂ 29 ಪ್ಲಸ್ 29 ಈ ಕಡೆ ತೊಗೊಂಬಂದ್ಬಿಡ್ತೀನಿ ನಾನು. ಏನಾಗುತ್ತೆ? 2 ಮ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ 29 ಆಗುತ್ತೆ, ಹೌದಾ? ಸೊ ಅಗೇನ್ ಮ್ಯೂ ಈಸ್ ಈಕ್ವಲ್ಸ್ ಟು ಮೈನಸ್ 29 ಡಿವೈಡ್ ಬೈ 2 ಈಸ್ ದ ಆನ್ಸರ್.